ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಸುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಕ್ಲಿಶ್ಯಮಾನೇಷು ಭೂತೇಷು ತೈಸ್ತೈರ್ಭಾವೈಃ ಪೃಥಕ್ ಪೃಥಕ್ ದುರ್ಗಾಣ್ಯತಿತರೇದ್ಯೇನ ತನ್ಮೇ ಬ್ರೂಹಿ ಪಿತಾಮಹ. ಯುಧಿಷ್ಠಿರನ ಪ್ರಶ್ನೆ, ಕ್ಲಿಶ್ಯಮಾನೇಷು ಭೂತೇಷು, ಜೀವರೆಲ್ಲ ಒಂದಲ್ಲ ಒಂದು ರೀತಿಯಿಂದ ಪೀಡೆಗೆ ಒಳಗಾಗಿರ್ತಾರೆ. ಅನೇಕ ಕಷ್ಟಗಳನ್ನು ಅವರು ಎದುರಿಸಿರ್ತಾರೆ. ಅವರು ಕಷ್ಟಗಳನ್ನು ದಾಟುವುದು ಯಾವಾಗ? ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಕಷ್ಟ ಅನ್ನೋದು ಬಂದೇ ಬರುತ್ತೆ. ಆ ಕಷ್ಟಗಳನ್ನು ಯಾವಾಗ ದಾಟ್ತಾರೆ? ಎಲ್ಲರೂ ಅಂದುಕೊಳ್ಬೇಕು, ಭೀಷ್ಮಾಚಾರ್ಯರು ಜ್ಯೋತಿಷ್ಕರಾದ್ರೇನು ಅಂತ. ಅವರು ಆ ತರಹದ್ದೆಲ್ಲ ಹೇಳೋಲ್ಲ. ಒಳಗಡೆಯಿಂದ ನೀವು ಯಾವ ರೀತಿಯಾಗಿ ಬದಲಾದರೆ ಕಷ್ಟಗಳೆಲ್ಲ ಹೇಗೆ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಒಂದು ರೀತಿ ಈ ಜ್ಯೋತಿಷ್ಕರು, ನಾನು ಬೇರೆ ಅಂದರೆ ಶಾಸ್ತ್ರದ ಸಂಪರ್ಕ ಇರುವ ಜ್ಯೋತಿಷ್ಕರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಶಾಸ್ತ್ರದ ಸಂಪರ್ಕ ಇರುವ ಜ್ಯೋತಿಷ್ಕರು ಅನೇಕ ಜನ ಇದ್ದಾರೆ. ಅವ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ, ಯಾಕೆಂದರೆ ಅವರು ಯೋಗ್ಯರು. ನಮ್ಮ ಕುಟ್ಯಾಚಾರ್ಯರಿದ್ದಾರೆ, ಹಾಗೆ ಎಷ್ಟೋ ಜನ ತತ್ವಶಾಸ್ತ್ರದ ಸಂಪರ್ಕ ಇರುವ ಜ್ಯೋತಿಷ್ಕರಿದ್ದಾರೆ. ಅವರಲ್ಲ ಈ ಟಿ ವಿಯಲ್ಲಿ ತ್ರಿಶೂಲ ಹಿಡ್ಕೊಂಡು ಬರೋದೆಲ್ಲ ಮಾಡ್ತಾರಲ್ಲ, ಕಾಮಿಡಿ ಪೀಸ್ಗಳು, ಅವುಗಳು ಏನು ಮಾಡ್ತಾರೆ, ನೀವು ಏನೇ ತಪ್ಪು ಮಾಡಿರಿ, ನೀವು ಏನೇ ದುಃಖದಲ್ಲಿರಿ, ನಾವು ಪರಿಹಾರ ಮಾಡ್ತೀವಿ ಅಂದರೆ ಏನೋ ಒಂದು ಗ್ರಹ ಶಾಂತಿಯನ್ನು ಮಾಡಿಬಿಟ್ರೆ ನೀವು ಉದ್ಧಾರ ಆಗೋಗ್ತೀರ. ಅದು ಹಾಗಾಗಲ್ಲ. ಅದು ಏನಿದ್ರೂ ಅಬ್ರಾಮಿಕ್ ರಿಲಿಜನ್ ಅವರು ಹೇಳುವಂಥದ್ದು, ನೀವು ಈ ತರಹ ಇಷ್ಟು ಕೆಲಸ ಮಾಡಿ ಇದು ಮಾಡಿ, ಅವನ ಹಿಂದಿನ ಕೆಲಸಗಳೇನು, ಅವನ ಹಿಂದಿನ ಕರ್ಮಗಳೇನು, ಇದು ಯಾವುದನ್ನು ಅವರು ಗಣನೆಗೆ ತಗೊಳ್ಳೋಲ್ಲ. 10-11 ದಿವಸದಲ್ಲಿ ನಿಮಗೆ ಸಿದ್ಧಿ ಕೊಟ್ಬಿಡ್ತೀವಿ ಅಂತಾರೆ. ಅದು ಹೇಗೆ? ನಾನು ಕೇಳಿದೆ, ಅದು ಹೇಗೆ ಸಿದ್ಧಿ ಕೊಡ್ತೀರಾ? ಇಲ್ಲ, ನಮ್ಮ ಹತ್ರ ಇರುತ್ತೆ. ಸರಿ, ನನಗೆ ಒಂದು ಗ್ರಂಥ ಆಳವಾಗಿ ಅರ್ಥ ಆಗಬೇಕು. ಅದೆಲ್ಲ ಇರಲ್ಲ. ನನಗೆ ಈ ಗ್ರಂಥದಲ್ಲಿ ನಾನು ಋಷಿ ಆಗಬೇಕು, ಆ ತರಹದ್ದು ಕೊಡಿ. ನನಗೆ ಇವಾಗ ಸದ್ಯಕ್ಕೆ ಕಷ್ಟಗಳಿದ್ದರೂ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ. ನನಗೆ ಈ ತರಹದ ಸಮಸ್ಯೆಗಳುಂಟು, ನಾನು ಒಬ್ಬ ಋಷಿ ಆಗಬೇಕು, ಒಂದು ವೇದ ಮಂತ್ರ ಹೊಡಿಬೇಕು, ಆ ತರಹದ್ದಕ್ಕೆ ಅದೆಲ್ಲ ಇಲ್ಲ. ನಾವು ಏನು ಲಿಸ್ಟಲ್ಲಿ ಹೇಳಿದ್ದೇವೆ ಅಷ್ಟೇ. ಕೋರ್ಟ್ ವ್ಯವಹಾರ, ಆಮೇಲೆ ವಶೀಕರಣ ಇತ್ಯಾದಿಗಳಷ್ಟೇ ಅಂತಾರವರು. ಹಾಗೆ ಯಾವುದೂ ಕೂಡ ಹಾಕಿ ಸಿದ್ಧಿ ಆಗುವಲ್ಲ. ಭೀಷ್ಮಾಚಾರ್ಯರು ಹೇಳ್ತಾರೆ, ಕಷ್ಟಗಳನ್ನು ಎದುರಿಸ್ಬೇಕು ಅಂದರೆ ನಾವು ಒಳಗಡೆಯಿಂದ ಹೆಂಗೆ ತಯಾರಾಗಿರ್ಬೇಕು ಅಂತ. ಈ ಹೋಮ ಮಾಡಿ ನಿಮಗೆ ಕಷ್ಟವೇ ಇರಲ್ಲ ಅಂತ ಯಾರಾದರೂ ಹೇಳಿದರೆ ಅದು ಭಾರತೀಯ ತತ್ವಶಾಸ್ತ್ರಕ್ಕೆ ಸಮ್ಮತವಾದದ್ದಲ್ಲ. ಜ್ಯೋತಿಷ್ಕರೂ ಅದನ್ನು ಹೇಳಲ್ಲ. ಆಶ್ರಮೇಷು ಯಥೋಕ್ತೇಷು ಯಥೋಕ್ತಂ ಯೇ ದ್ವಿಜಾತಯಃ ವರ್ತಂತೆ ಸಂಯತಾತ್ಮಾನೋ ದುರ್ಗಾಣ್ಯತಿತರಂತಿತೇ. ಹಿಂದೆ ಹೇಳಿದ ಆಶ್ರಮದಲ್ಲಿ ಗೃಹಸ್ಥ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಯತಿ ಆಶ್ರಮದಲ್ಲಿ
ಯಾರು ಸಂಯತಾತ್ಮಾನಃ ಅದಕ್ಕೆ ತಕ್ಕ ಪರಿವೇಶವನ್ನು ಯಾರು ಹೊಂದಿರ್ತಾರೆ ಅವರು ಖಂಡಿತ ದುರ್ಗಾಣಿ ಅತಿತರಂತಿ ಕಷ್ಟಗಳನ್ನು ದಾಟಿಯೇ ದಾಟುತ್ತಾರೆ. ಬೇರೆ ಪ್ರಯತ್ನ ಎಕ್ಸ್ಟ್ರಾ ಎಫರ್ಟ್ ಬೇಕಿಲ್ಲ. ಯೇ ದಂಭಾನ್ ನ ಜಪಂತಿ ಸ್ಮ ಯೇಷಾಂ ವೃತ್ತಿರಸಂವೃತ ವಿಷಯಾನಶ್ಚ ನ ಗೃಹಂತಿ ದುರ್ಗಾಣ್ಯತಿತರಂತಿತೇ. ಇವರು ಕಷ್ಟವನ್ನು ದಾಟುತ್ತಾರೆ. ಯೇ ದಂಭಾನ್ ನ ಜಪಂತಿ, ಯಾರು ಬೇರೊಬ್ಬರ ತೋರಿಕೆಗೆ ಮಾತ್ರ ಜಪ ಮಾಡೋದಿಲ್ವೋ ಅವರು ಕಷ್ಟಗಳನ್ನು ದಾಟುತ್ತಾರೆ. ಯೇಷಾಂ ವೃತ್ತಿ ರಸಂವೃತ, ಯಾರ ಜೀವನ ಅನ್ನೋದು ಪಾರದರ್ಶಕವಾಗಿರುತ್ತೋ, ಈ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ಇವ್ರ ಬದುಕು ಹಿಂಗೆ ಸಾಗ್ತಾ ಇದೆ, ಇದು ಪಾರದರ್ಶಕತೆ. ಯೇಷಾಂ ವೃತ್ತಿ ಅಸಂವೃತ, ನಾನು ಹೊರಗಡೆ ಒಂದು ತರಹ ಕಾಣಿಸಿಕೊಂಡು ಒಳಗಡೆ ಅದಕ್ಕೆ ಅಸಂಗತವಾದ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅವನು ದಾಟೋದಿಲ್ಲ, ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಯಾಕೆಂದರೆ ನಿನ್ನ ಮನಸ್ಸಿಗೇನೆ ನೀನು ಹೇಳ್ಕೊಳ್ಬೇಕಲ್ಲ, ಏನು ನಾನು ಏನು ಮಾಡ್ತಾ ಇದ್ದೇನೆ, ಏನಾಗ್ತಾ ಇದೆ, ಇದಿರಬೇಕು. ವಿಷಯಾಂಶ್ಚ ನಗೃಹಂತಿ, ಅವರು ವಿಷಯ ಪದಾರ್ಥಗಳನ್ನು ವಿಪರೀತ ಭೋಗಿಸುವುದಿಲ್ಲ. ತೇ ದುರ್ಗಾಣಿ ಅತಿತರಂತಿ, ಅವರು ಕಡು ಕಷ್ಟಗಳನ್ನು ದಾಟುತ್ತಾರೆ. ಕಡು ಕಷ್ಟ ಬರಲ್ಲ ಅಂತನ್ನಲ್ಲ, ದಾಟುತ್ತಾರೆ ಅಷ್ಟೇ. ಎಂಥವ್ರಿಗೂ ಕಷ್ಟ ಬರೋದೆ. ಪಾಂಡವರನ್ನೇ ನೋಡಿಲ್ವಾ, ವಸುದೇವ ದೇವಕಿಯರು, ಪರಮಾತ್ಮ ಮಗ ಆಗಿ ಬರ್ತಾ ಇದ್ದಾನೆ, 8 ವರ್ಷ 8-9 ವರ್ಷ ಜೈಲು, 8-9 13ನೇ ವರ್ಷದ ತನಕ. ಅವಾಗಲೂ ಕೂಡ ಅವರು ಧರ್ಮವನ್ನು ಬಯ್ಯಲಿಲ್ಲ. ನನ್ನ ತಂಗಿಯ ಮಕ್ಕಳು ಅಂದರೆ ಕುಂತಿಯ ಮಕ್ಕಳು ಧರ್ಮ ಬಾಹ್ಯರಾಗಬಾರದು, ಸಂಸ್ಕಾರ ಬಾಹ್ಯರಾಗಬಾರದು ಅಂತ ಹೇಳಿ ಪುರೋಹಿತರನ್ನು ಕರೆಸಿದ್ದು ಅಷ್ಟೇ. ಪುರೋಹಿತರನ್ನು ಕಳುಹಿಸಿದ. 13 ವರ್ಷಗಳ ಕಾಲ ಎಷ್ಟು ಕಷ್ಟಪಟ್ಟಿದ್ದು. ಅದರಿಂದ ಯಾರು ಕಷ್ಟಗಳನ್ನು ದಾಟುತ್ತಾರೆ, ಪ್ರತ್ಯುಚೂರ್ಣೋಚ್ಯಮಾನಾಯೇ ನ ಹಿಂಸಂತಿ ಚ ಹಿಂಸಿತಾ ನ ಪ್ರಯಚ್ಛಂತಿ ನ ಚತೆ ದುರ್ಗಾಣ್ಯತಿತರಂತಿತೇ. ಉಚ್ಯಮಾನಾಹ, ಕಟುವಾಗಿ ನುಡಿದಾಗ ಯೇ ನ ಪ್ರತ್ಯುಚುಹು, ಕಟುವಾಗಿ ನುಡಿಯಬಾರದು. ನ ಹಿಂಸಂತಿ ಚ ಹಿಂಸಿತಾ, ಹಿಂಸೆಗೆ ಒಳಗಾದರೆ ಹಿಂಸೆ ಮಾಡಬಾರದು. ನ ಪ್ರಯಚ್ಛಂತಿ ನಚತೆ, ಅವರು ಯಾರು ತಮ್ಮ ಬಾಳಿನಲ್ಲಿ ಸ್ವಲ್ಪವಾದರೂ ಧರ್ಮ ಕಾರ್ಯಗಳಿಗೆ ಅಂತ ವಿನಿಯೋಗಿಸುತ್ತಾರೆ, ತೇ ದುರ್ಗಾಣಿ ಅತಿತರಂತಿ, ಅವರು ಕಷ್ಟಗಳನ್ನು ದಾಟುತ್ತಾರೆ. ಸ್ವೇಷು ದಾರೇಷು ವರ್ತಂತೆ ನ್ಯಾಯಲಬ್ಧೇಷು ಋತಾವೃತೌ ಅಗ್ನಿಹೋತ್ರ ಪರಾಸ್ಸಂತೋ ದುರ್ಗಾಣ್ಯತಿತರಂತಿತೇ. ತಮ್ಮ ಸ್ವೇಷು ದಾರೇಷು ವರ್ತಂತೆ, ತಮ್ಮ ಹೆಂಡತಿಯರಲ್ಲಿ ಮಾತ್ರ ಇರ್ತಾರೆ. ನ್ಯಾಯಲಬ್ಧರಾದ ಹೆಂಡತಿಯರು, ಅದು ಮೋಸ ಮಾಡಿ ಪಿಶಾಚ ವೃತ್ತಿಯಿಂದ ಸಾರ್ಪ ವೃತ್ತಿಯಿಂದ ತೆಗೆದುಕೊಂಡು ಬಂದ ಹೆಂಡಿರಲ್ಲ. 8 ತರಹದ ಮದುವೆಗಳಿದೆ. 8 ತರಹದ ಮದುವೆಯಲ್ಲಿ ಅತ್ಯಂತ ನಿಂದ್ಯವಾದದ್ದು ಸಾರ್ಪ ವಿವಾಹ, ಅಂದರೆ ಔರಗ ವಿವಾಹ. ಇನ್ನೊಂದು ಪೈಶಾಚ ವಿವಾಹ. ಪೈಶಾಚ ವಿವಾಹ ಅಂತ ಹೇಳಿದ್ರೆ ವಧುವನ್ನು ಪ್ರಜ್ಞೆ ತಪ್ಪಿಸಿ ಮದುವೆ ಮಾಡೋದು, ಪೈಶಾಚ ವಿವಾಹ ಆಗೋಗುತ್ತೆ. ಔರಗ ವಿವಾಹ ಅಂದರೆ ಅವಳನ್ನು ಹಿಪ್ನೋಟೈಸ್ ಮಾಡಿ ಮದುವೆ ಮಾಡೋದು. ಅವಳಿಗೆ ಜ್ವರ ಬಂದಿದ್ರೆ ಮದುವೆ ಮುಂದೂಡಿ ಅಂತಾರೆ, ಹೆಣ್ಣಿಗೆ ಜ್ವರ ಬಂದಿದ್ರೆ ಮದುವೆ ಮುಂದೂಡಿ ಅಂತಾರೆ. ಮತ್ತೆ ವಿಪರೀತ ಹಣ ಕೊಟ್ಟು ಮದುವೆ ಆಗೋದು, ನಿಮ್ಮವರೆಲ್ಲರ ಭದ್ರತೆಯನ್ನು ನಾನು ಮಾಡ್ತೇನೆ ಅಂತ ಮದುವೆ ಆಗೋದು, ಇವೆಲ್ಲ ನಿಂದ್ಯವಾದದ್ದು ಅಂತ ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಈ ತರಹ ಯಾರು ಮದುವೆ ಆಗಲ್ಲ. ಅದಕ್ಕೆ ನ್ಯಾಯಲಬ್ಧೇಷು ದಾರೇಷು ಅಂದರು. ಆಮೇಲೆ ಆರ್ಷ ವಿವಾಹ, ಬ್ರಾಹ್ಮ ವಿವಾಹ, ಪ್ರಾಜಾಪತ್ಯ ವಿವಾಹ ಅಂತ ಒಳ್ಳೆಯ ಕ್ರಮಗಳು 4 ಉಂಟು. ಅದರಲ್ಲಿ ಆರ್ಷ ವಿವಾಹ ಅಂತಂದರೆ
ಜ್ಞಾನಕ್ಕಾಗಿ ಒಟ್ಟಿಗೆ ಇರೋದು. ಅಧ್ಯಯನಕ್ಕಾಗಿ ಮದುವೆ ಆಗುವುದು. ಇನ್ನು ಪ್ರಾಜಾಪತ್ಯ ವಿವಾಹ, ಸಂತತಿ ಮುಂದುವರಿಸಲಿಕ್ಕಾಗಿ ಮದುವೆ ಆಗುವಂಥದ್ದು. ಇದು ಯೋಗ್ಯವಾದದ್ದು, ಇದು ನ್ಯಾಯಲಬ್ಧವಾದದ್ದು. ಅಂದರೆ ಹೀಗೆ ಇತ್ತು ಅಂತಂದರೆ ಹೆಣ್ಣು ಹೆತ್ತವರ ಒಂದು ಪ್ರಜ್ಞಾಪೂರ್ವಕವಾದ ದಾನ ಇರುತ್ತೆ, ಆಶೀರ್ವಾದ ಇರುತ್ತೆ. ಇಲ್ಲ ಅಂದರೆ ಇದು ಯಾವುದೂ ಇರಲ್ಲ. ಗಾಂಧರ್ವ ವಿವಾಹ ಗೊತ್ತೇ ಇದೆ ನಿಮಗೆ. ರಾಕ್ಷಸ ವಿವಾಹ, ರಾಕ್ಷಸ ವಿವಾಹ ಕ್ಷತ್ರಿಯರಿಗೆ ಮಾತ್ರ. ವಧುವಿನ ಕಡೆಯವರನ್ನು ಹೊಡೆದು ಬಡದು ದೂಡಿ ಎತ್ಕೊಂಡು ಬರೋದು. ಕೃಷ್ಣ ರುಕ್ಮಿಣಿಯನ್ನ ಮದುವೆ ಆದದ್ದನ್ನು ರಾಕ್ಷಸ ವಿವಾಹ ಅಂತ ಕರೀತಾರೆ. ಎಲ್ಲೂ ಅಲ್ಲ, ಭಾಗವತದಲ್ಲೇ ಕರೆಯೋದು. ಅದರಿಂದ ಈ ತರಹದ ಮದುವೆಗಳು ಇರ್ತವೆ. ಅದರಲ್ಲಿ ನ್ಯಾಯಬದ್ಧವಾದದ್ದು ಮದುವೆ, ರಾಕ್ಷಸ ವಿವಾಹ ತನಕ ನ್ಯಾಯಬದ್ಧವಾದದ್ದು ಅಂತ ಒಪ್ಕೊಳ್ತಾರೆ. ಆ ನ್ಯಾಯಬದ್ಧವಾದ ಮದುವೆಯಲ್ಲಿ, ಅಂದರೆ ವಿವಾಹದ ವಿಧಿಯಲ್ಲಿ ಸಿಕ್ಕ ಹೆಂಡತಿಯರಲ್ಲಿ ಏನು ಸುಖವಾಗಿ ಇರ್ತಾನೆ, ಅಗ್ನಿಹೋತ್ರ ಪರನಾಗಿ ಇರ್ತಾರೆ ಅಂಥವರೆಲ್ಲ ದುರ್ಗಾಣಿ ಅತಿತರಂತಿ. ವಾಸಯಂತ್ಯತಿಥಿ ನಿತ್ಯಂ ನಿತ್ಯಂ ವಾಯೇನು ಸೂಯಕಾಃ ನಿತ್ಯಂ ಸ್ವಾಧ್ಯಾಯಶೀಲಾಶ್ಚ ದುರ್ಗಾಣ್ಯತಿತರಂತಿತೇ. ಅತಿಥಿಗಳು ಬಂದರೆ ಗೌರವಿಸ್ತಾರೆ. ನಿತ್ಯಂ ವಾ ಅನಸೂಯಕಾಃ, ಅನಸೂಯಕಾಃ ಅಸೂಯೆ ಪಡದೇ ಇರೋದು, ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿ ಕರುಬದೇ ಇರುವುದು, ಅನಸೂಯಕರು. ನಿತ್ಯಂ ಸ್ವಾಧ್ಯಾಯಶೀಲಾಶ್ಚ, ತಮಗೆ ಯೋಗ್ಯವಾದದ್ದರ ಅಧ್ಯಯನ, ವೇದ ಆಗಿರಬಹುದು, ಭಾಗವತ ಭಾರತಾದಿಗಳಾದರೂ ಆಗಿರಬಹುದು, ಅಧ್ಯಯನ ಮಾಡಬೇಕು. ಅವರು ದುರ್ಗಾಣಿ ಅತಿತರಂತಿ, ಕಷ್ಟಗಳನ್ನು ದಾಟುತ್ತಾರೆ. ಮಾತಾ ಪಿತ್ರೋಶ್ಚಯೇ ವೃತ್ತಿಂ ವರ್ತಂತೆ ಧರ್ಮಕೋವಿದಾಃ ವರ್ಜಯಂತಿ ದಿವಾ ಸ್ವಪ್ನಂ ದುರ್ಗಾಣ್ಯತಿತರಂತಿತೇ. ತಂದೆ ತಾಯಿಗಳ ಬದುಕನ್ನು ನೋಡಿಕೊಳ್ಳುವವರು ಧರ್ಮಕೋವಿದರು. ದಿವಾಸ್ವಪ್ನಂ ವರ್ಜಯಂತಿ, ಬೆಳಗ್ಗಿನ ದೀರ್ಘವಾದ ನಿದ್ರೆಯನ್ನು ಬಿಡುವುದು. ಯಾರು ಬಿಡ್ತಾರೆ ಅವರು. ಕೆಲವರೆಲ್ಲ ನೈಟ್ ಶಿಫ್ಟ್ಗೆ ಹೋಗೋರು ಏನು ಮಾಡಲಿಕ್ಕಾಗಲ್ಲ, ಅವರೇನು ಆಯ್ದುಕೊಂಡದ್ದಲ್ಲ. ನೈಟ್ ಶಿಫ್ಟ್ಗೆ ಹೋಗೋರನ್ನ ಬೈಯೋದು ಇದ್ರ ಉದ್ದೇಶ ಅಲ್ಲ. ಪಾರ್ಟಿ ಅಂತ ಹೇಳಿ ರಾತ್ರಿ ಇಡೀ ಎದ್ದಿದ್ದು ಬೆಳಗ್ಗೆ ಕೆಲಸ ಮಾಡುವವರು, ಬೆಳಗ್ಗೆ ಇಡೀ ನಿದ್ರೆ ಮಾಡುವವರು ಇರ್ತಾರೆ. ಅಂಥವ್ರು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಜಾಗತೀಕರಣ ಆಗಿದೆ. ಆದ್ದರಿಂದ ಅನಿವಾರ್ಯವಾಗಿ ಅದನ್ನು ಎದ್ದಿರಬೇಕಾಗತ್ತೆ. ಅದು ತಪ್ಪು ಅಂತ ಹೇಳಲಿಕ್ಕೆ ಬರೋಲ್ಲ, ಯಾಕೆಂದರೆ ಇವತ್ತಿನ ವೃತ್ತಿಯ ಪರಿಸ್ಥಿತಿ ಅದು. ಆದರೆ ಕೆಲವೊಬ್ಬರು ಇರ್ತಾರೆ, ಪಾರ್ಟಿಗೆ ಅಂತ ಹೋಗಿ ಅವರು ಬೆಳಗ್ಗೆ 5 ಮಲಗ್ತಾರೆ, ಸರಿಯಾಗಿ 2 ಗಂಟೆಗೆ ಎದ್ದೇಳ್ತಾರೆ. ಈ ತರಹ ಏನಿರುತ್ತೆ ಅದು ದಿವಾಸ್ವಪ್ನ. ಅಂಥವ್ರು ಇದಕ್ಕೆ ವಿಷಯ. ಯಾರು ದಿವಾಸ್ವಪ್ನ ಮಾಡೋದಿಲ್ಲ ಅವರು ದುರ್ಗಾಣಿ ಅತಿತರಂತಿ, ಬನ್ನಗಳನ್ನು ದಾಟುತ್ತಾರೆ. ಏನ ಲೋಭಾನ್ನಯಂತ್ಯರ್ಥಾನ್ ರಾಜಾನೋ ರಜಸಾವೃತಾಃ ವಿಷಯಾನ್ ಪರಿರಕ್ಷಂತೋ ದುರ್ಗಾಣ್ಯತಿತರಂತೀತೇ. ಯಾವುದೇ ಒಂದು ಸಂಗತಿಯನ್ನು ಲೋಭದಿಂದ ಅಪಹರಿಸುವುದಿಲ್ಲ, ನೋಡುವುದಿಲ್ಲ. ಒಂದು ಸಣ್ಣ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಯನ್ನು ಲೋಭದಿಂದ, ರಜೋಗುಣದಿಂದ ತಮಗೆ ಫೇವರ್ ಆಗಿ ಮಾಡಿಕೊಳ್ಳುವುದು. ಇವರಿಗೆ ಸಮಸ್ಯೆ ಜಾಸ್ತಿ ಆಗಲಿ, ನನ್ನ ಹತ್ರ ಬರ್ತಾ ಇರಲಿ ಅಂತ ಹೇಳಿ ಅಂದ್ಕೊಳ್ಬಾರ್ದು. ಯಾರು ಹೀಗೆ ಅಂದುಕೊಳ್ಳೋದಿಲ್ಲ. ಒಂದು ವಸ್ತುವನ್ನು ನೋಡ್ತಾರೆ,
ಈ ವಸ್ತುವಿನಿಂದ ಡ್ಯಾಮೇಜ್ ಆಗಿ ಜನ ನನ್ನ ಹತ್ರ ಬರ್ತಾ ಇರಲಿ ಅಂತ ಅಂದುಕೊಳ್ಳದಿದ್ದರೆ ಅವನು ದುರ್ಗಾಣಿ ಅತಿತರಂತಿ, ದುಃಖಗಳನ್ನು ಬನ್ನಗಳನ್ನು ದಾಟುತ್ತಾನೆ. ಬಹಳ ಮುಖ್ಯ. ಮೆಡಿಕಲ್ ಮಾಫಿಯಾ ಇದ್ದ ಹಾಗೆ, ಜನರಿಗೆ ಕಷ್ಟ ಜಾಸ್ತಿ ಆಗಲಿ, ನಮ್ಮ ಪ್ರಾಡಕ್ಟು ಸೇಲ್ ಆಗಲಿ ಅಂತ ಉಂಟಂತೆ. ಹೀಗೊಂದು ಮೆಟಲ್ ಡಿಟೆಕ್ಟರು ನಾವು ತಗೊಳ್ಳೋಲ್ಲ ಅಂದರೆ, ಹೌದಾ, ಇವರೇ ಒಂದು ಬಾಂಬ್ ದಾಳಿ ಮಾಡಿಸೋದು. ಆಮೇಲೆ ನೋಡಿ ಮೆಟಲ್ ಡಿಟೆಕ್ಟರ್ ಇಲ್ಲದೆ ಇರೋದ್ರಿಂದ ಹೀಗಾಯಿತು ಅಂತ ಹೇಳಿ ಅಲ್ಲಿ ಇರಿಸೋದು. ಅಂದರೆ ಒಂದು ವಸ್ತುವನ್ನು, ಅರ್ಥಾನ್ನ, ಹಣವನ್ನು ಲೋಭಾತ್ ಯೇ ನಯಂತಿ, ಲೋಭದಿಂದ ರಜೋಗುಣದಿಂದ ಕೂಡಿಕೊಂಡು ಯಾರು ತರುವುದಿಲ್ಲ. ದೇಶವನ್ನು ರಕ್ಷಣೆ ಮಾಡ್ತಾರೆ ಯಾರು ರಜೋಗುಣದಿಂದ ರಕ್ಷಿಸದೆ, ಲೋಭದಿಂದ ರಕ್ಷಿಸದೆ ಯಾರು ದೇಶಗಳನ್ನು ರಕ್ಷಣೆ ಮಾಡ್ತಾನೆ ಅವನು ದುರ್ಗಾಣಿ ಅತಿತರಂತಿ, ಕಷ್ಟಗಳನ್ನು ದಾಟುತ್ತಾರೆ. ಆಹವೇಶು ಚಯೇ ಶೂರಾಹ ತ್ಯಕ್ತ್ವಾ ಮೃತ್ಯುಕೃತಂ ಭಯಂ ಧರ್ಮೇಣ ಜಯಮಿಚ್ಛಂತಿ ದುರ್ಗಾಣ್ಯತಿತರಂತಿತೇ. ಯುದ್ಧಗಳಲ್ಲಿ ಶೂರರಾದವರು ಸಾವಿನ ಭಯವನ್ನು ತೊರೆದು ಧರ್ಮಪೂರ್ವಕವಾಗಿ ಗೆಲುವನ್ನು ಯಾರು ಬಯಸ್ತಾರೆ ಅವರು ಕಷ್ಟಗಳನ್ನು ದಾಟುತ್ತಾರೆ. ಯೇ ಪಾಪಾನಿ ನ ಕುರುವಂತಿ ಕರ್ಮಣ ಮನಸಾಗಿರ ನಿಕ್ಷಿಪ್ಯ ದಂಡಂ ಭೂತೇಷು ದುರ್ಗಾಣ್ಯತಿತರಂತಿತೇ. ಹಿಂಸೆ ಅನ್ನೋದು ಶಿಕ್ಷೆ ಕೊಡುವಾಗ ರಾಜರಿಗೆ ಸುಳಿಯಬಾರದು. ಕರ್ಮದಿಂದಾಗಲಿ, ಮನಸ್ಸಿನಿಂದಾಗಲಿ, ಮಾತಿನಿಂದಾಗಲಿ ಭೂತೇಶು ದಂಡಂ ನಿಕ್ಷಿಪ್ಯ, ಜೀವರಲ್ಲಿ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೇಳಿ ಪಾಪವನ್ನು ಮಾಡುವುದಿಲ್ಲ. ತೇ ದುರ್ಗಾಣಿ ಅತಿತರಂತಿ, ಅವರು ಆಪತ್ತುಗಳನ್ನು ದಾಟುತ್ತಾರೆ. ಯೇ ವದಂತೀಹ ಸತ್ಯಾನಿ ಪ್ರಾಣತ್ಯಾಗೆ ಪಿಪಸ್ಥಿತೆ ಪ್ರಮಾಣಭೂತಾ ಭೂತಾನಾಂ ದುರ್ಗಾಣ್ಯತಿತರಂತಿತೇ. ಯಾರು ಪ್ರಾಣತ್ಯಾಗ ಬಂದಾಗಲೂ ಕೂಡ ಸಜ್ಜನರಿಗೆ ಒಳಿತಾಗದಂತೆ ಹೇಳುತ್ತಾರೋ, ಒಳಿತನ್ನ ಆಗುವಂತೆ ಹೇಳ್ತಾರೋ, ಒಳಿತಾಗುವಂತೆ ಹೇಳುತ್ತಾರೋ ಅವರು ದುರ್ಗಾಣಿ ಅತಿತರಂತಿ, ಕಷ್ಟಗಳನ್ನು ದಾಟುತ್ತಾರೆ. ಕರ್ಮಾಣ್ಯ ಕುತ್ಸನಾರ್ಥಾನಿ ಯೇಷಾಂ ವಾಚಶ್ಚ ಸೂನೃತಾಃ ಯೇಷಾಮರ್ಥಾಶ್ಚ ಸಾಧ್ವರ್ಥಾಃ ದುರ್ಗಾಣ್ಯತಿತರಂತಿತೇ. ಕರ್ಮಾಣಿ ಅಕುತ್ಸನಾರ್ಥಾನಿ, ಬೇರೊಬ್ಬರನ್ನ ಕೆಳಗು ಮಾಡಲಿಕ್ಕಾಗಿ ಒಂದು ಕೆಲಸ ಮಾಡದೇ ಇರೋದು. ಕರ್ಮಾಣಿ ಅಕುತ್ಸನಾರ್ಥಾನಿ, ಇದು ಎಲ್ಲ ದೊಡ್ಡ ಲೆವೆಲಲ್ಲಿದೆ. ಇದು ನಾವು ಕೆಲಸ ಮಾಡೋದು ಬೇರೊಬ್ಬರನ್ನ ಕೆಳಗೆ ಮಾಡಲಿಕ್ಕಲ್ಲ, ಗೇಲಿ ಮಾಡಲಿಕ್ಕಲ್ಲ. ನಿಮಗಿಂತ ನಮಗೆ ಚೆನ್ನಾಗಿ ಕೆಲಸ ಬರುತ್ತೆ ಅಲ್ಲ, ಮಾಡಬೇಕಷ್ಟೇ ಕೆಲಸ. ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕಿಂತ ಚೆನ್ನಾಗಿ ಮಾಡಬಹುದಾದ ಸಾಧ್ಯತೆಗಳು ಇದ್ದೇ ಇರುತ್ತೆ. ನಮಗೆ ಇಷ್ಟು ಮಾಡಲಿಕ್ಕಾಗತ್ತೆ ಅಲ್ವಾ, ನೋಡು ನಿನಗಿಂತ ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಂದನೆ ಮಾಡ್ತಾ ಆ ಕೆಲಸ ಮಾಡೋದು, ಇದು ಅಕುತ್ಸನಾರ್ಥಾನಿ. ಹೀಗೆ ಮಾಡದೇ ಇದ್ದರೆ ಕರ್ಮಗಳು, ಯೇಷಾಂ ವಾಚಶ್ಚ ಸೂನೃತಾಃ, ಯಾರ ಮಾತು ತೀವ್ರವಾಗಿ ಮನಸ್ಸಿನ ಆಳವನ್ನು ಕಲಕಿ, ಬಗೆಯಾಳವನ್ನು ಕಲಕಿ ನೋವುಂಟು ಮಾಡೋದಿಲ್ಲವೋ, ಯೇಷಾಮರ್ಥಾಶ್ಚ ಸಾಧ್ವರ್ಥಾಃ, ಯಾರ ಸಂಪತ್ತು ಸಾತ್ವಿಕವೋ, ದುರ್ಗಾಣಿ ಅತಿತರಂತಿತೆ, ಅವರು ಬನ್ನಗಳನ್ನು ದಾಟುತ್ತಾರೆ. ಅನಧ್ಯಾಯೇಷು ಯೇ ವಿಪ್ರಾಹ ಸ್ವಾಧ್ಯಾಯಂ ನೈವ ಕುರುವತೆ ತಪೋ ನಿತ್ಯಾಸ್ಸು ಮನಸಃ ದುರ್ಗಾಣ್ಯತಿತರಂತಿತೇ. ನೋಡಿ, ಅನಧ್ಯಾಯೇಷು, ಅನಧ್ಯಾಯ ಇದ್ದಾಗ ಓದಬಾರದು, ಬಿಡಬೇಕು. ಅಧ್ಯಯನ ಇದ್ದಾಗ ಮಾಡಬೇಕು, ಬಿಡಬಾರದು. ಅದಕ್ಕೆ ವಿಷ್ಣು ತೀರ್ಥರು ಮತ್ತು ನಾರಾಯಣ ಪಂಡಿತಾಚಾರ್ಯರು ಅವರ ಸನ್ಯಾಸ ಪದ್ಧತಿ ಯೋಗ ದೀಪಿಕೆಗಳಲ್ಲಿ, ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ, ಪಂಡಿತಾಚಾರ್ಯರು ಯೋಗ ದೀಪಿಕಾದಲ್ಲಿ ಬೇರೆ ದಿವಸ ಏನು ಮಾಡಬೇಕು,
ಅನಧ್ಯಾಯಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಅನಧ್ಯಾಯಗಳಲ್ಲಿ ತರ್ಕ ಮೊದಲಾದ ಗ್ರಂಥಗಳನ್ನು ಓದಬೇಕಂತೆ. ಗೃಹಸ್ಥರಾಗಿ ಅವರಿಗೆ ಪರ್ಮಿಷನ್ ಇತ್ತು ಅಂತಂದರೆ ಕಾವ್ಯ, ಏನೋ ಗೃಹಸ್ಥರಾಗಿ ಪರ್ಮಿಷನ್ ಇತ್ತು ಅಂದರೆ ಅವರಿಗೆ ಕಾವ್ಯ, ಶೃಂಗಾರಭರಿತವಾದ ಯಾವುದೇ ಕಾವ್ಯವನ್ನು ಅವರು ಓದಬಹುದು. ಇನ್ನು ಬೇರೆ ದಿವಸಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯಾದ್ಯಂ ಸಮಭ್ಯಸಿತ್, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಅಧ್ಯಯನ ಮಾಡಬೇಕಂತೆ, ಮಸ್ಟ್ ಅಂಡ್ ಶುಡ್ ಅದು. ಆಮೇಲೆ ಅನಧ್ಯಾಯಗಳಲ್ಲಿ ತರ್ಕ ಪ್ರಕರಣಾಧಿಕಂ ಅಂತಾರೆ, ಪ್ರಕರಣ ಗ್ರಂಥ ಮೊದಲಾದವುಗಳನ್ನು ಓದಬೇಕು. ಆದರೆ ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ, ಬೇರೆ ದಿವಸಗಳಲ್ಲಿ ತರ್ಕಶಾಸ್ತ್ರ ಮೊದಲಾದವುಗಳನ್ನು ಅಭ್ಯಾಸ ಮಾಡೋದು, ಇದಂತೂ ಇಲ್ಲ, ವೇದ ಅಂತೂ ಇಲ್ಲ. ನನ್ನ ಹತ್ತಿರ ನಮ್ಮ ಊರಿನ ಒಬ್ಬ ಹುಡುಗ, ಅವನು ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳನ್ನು ಕೇಳಿದ. ಬಹಳ ಖುಷಿಪಟ್ಟ ಹುಡುಗ, ಶ್ರೀವತ್ಸ ಅಂತ ಅವನ ಹೆಸರು. ಅವನು ಒಬ್ಬರ ಹತ್ರ ಹೋದ, ನಮಸ್ಕಾರ ಮಾಡ್ದ. ಅವರು ಪೀಠಾಧಿಪತಿಗಳು. ನಮಸ್ಕಾರ ಮಾಡಿದ. ಏನಾಗ್ತಾ ಇದೆಯಪ್ಪ ಪಾಠ ಅಂದರು. ಗೀತಾ ಭಾಷ್ಯ ಗೀತಾ ತಾತ್ಪರ್ಯ. ಶಾಸ್ತ್ರ ಯಾವಾಗ ಓದ್ತಿ ಅಂತ ಕೇಳಿದ್ರು ಅವರು. ಗೀತಾ ತಾತ್ಪರ್ಯ ಉಪನಿಷತ್ ಭಾಷ್ಯ ಶಾಸ್ತ್ರ ಅಲ್ಲದೆ ಹೋದರೆ ಜಗತ್ತಲ್ಲಿ ಇನ್ಯಾವುದು ಶಾಸ್ತ್ರ? ಅವ್ರ ಪ್ರಕಾರ ಚಲಕ್ಷಣಿ ಪಂಚಲಕ್ಷಣಿ ಶಾಸ್ತ್ರಗಳು. ಈ ರೀತಿ ಆಗಿದೆ ಇವತ್ತಿನ ಅಧ್ಯಯನ. ಮೊನ್ನೆ ಸಗ್ರಿ ಆಚಾರ್ಯರು ಹೋದರು. ಹೋದಾಗ ಬಹಳ ಹಿರಿಯ ವಿದ್ವಾಂಸರು, ಅವ್ರಿಗಿಂತ ಹಿರಿಯರು, ಇದು ಹಿಂದಿನ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ರು. ಅವ್ರ ಜೊತೆಗೆ ಅವರೊಂದು ಮಾತು ಹೇಳಿದ್ರು, ನಾವು ಇತ್ತೀಚೆಗೆ ಟೀಕೆಯ ಮೇಲೆ ವಿಪರೀತ ಅವಲಂಬಿತರಾಗಿ ಜನರಿಗೂ ದೂರ ಆಗ್ತಾ ಇದ್ದೀವಿ. ನಾವಾದರೂ ಸಾಧನೆ ಮಾಡ್ತಾ ಇದ್ದೀವ ಅಂದರೆ ಅದೂ ಇಲ್ಲ. ಮೂಲದ ಸೊಬಗನ್ನು ಕಳ್ಕೊಂಡಿದ್ದೇವೆ ನಾವು. ಇದ್ದಿದ್ರಲ್ಲಿ ಅವರು ಏಕವಚನದಲ್ಲಿ ಹೇಳಿದ್ರು ಸಗ್ರಿ ಆಚಾರ್ಯ, ಯಾಕೆಂದ್ರೆ ಅವ್ರಿಗಿಂತ ದೊಡ್ಡವರು. ಇವನು ಮೂಲವನ್ನು ಯಾವತ್ತೂ ಬಿಡಲಿಲ್ಲ ಅಂತ ಹೇಳಿದ್ರು. ಅದರಿಂದಾಗಿ ಅನಧ್ಯಾಯೇಷು ಯೇ ವಿಪ್ರಾಹ, ಅನಧ್ಯಾಯ ಬಂದಾಗ ಸ್ವಾಧ್ಯಾಯವನ್ನ ಮಾಡಬಾರದು. ಅಧ್ಯಯನ ಮಾಡುವ ರೀತಿ ಇದ್ದಾಗ ಸ್ವಾಧ್ಯಾಯ ಮಾಡದೆ ಬಿಡಬಾರದು. ಅಂತಹ ತಪೋನಿತ್ಯಾಹ ಆಲೋಚನಾಪರರು ಸುಮನಸಃ ಒಳ್ಳೆಯ ಮನಸ್ಸಿನವರು ದುರ್ಗಾಣಿ ಅತಿತರಂತಿ, ಕಷ್ಟಗಳನ್ನು ದಾಟುತ್ತಾರೆ. ಅನಧ್ಯಾಯ ಅಂದರೆ ಕೇವಲ ಈ 3 ದಿವಸಗಳು ಅಂತ ಮಾತ್ರ ಅಲ್ಲ. ಅನಧ್ಯಾಯ ಹೇಳಿದರೆ ವಿಪರೀತ ಗಾಳಿ, ವಿಪರೀತ ಧೂಳು, ವಿಪರೀತ ಬರಡು ಬೆಂಗಾಡಾಗ್ತಾ ಇದ್ದಾಗ, ಬೆಂಕಿ ಹೊತ್ಕೊಂಡಾಗ ಊರಿಗೆ, ಯುದ್ಧ ಮೊದಲಾದವುಗಳಲ್ಲಿ ಅಧ್ಯಯನ ಮಾಡಬೇಡಿ ಅಂತಾರೆ. ಇವತ್ತಿನ ಆ ಪರಿಸ್ಥಿತಿ ಇಲ್ಲ. ಮಳೆ ಬರ್ತಾ ಇದ್ದಾಗ ಒಳ್ಳೆಯ ಭದ್ರವಾದ ಛಾವಣಿ ಎಲ್ಲ ಇದೆ. ಅದ್ಯಾವುದೂ ಇರದೇ ಅಧ್ಯಯನ ಮಾಡ್ತಾ ಇದ್ದಾಗ ಇದನ್ನು ಹೇಳ್ತಾ ಇದ್ದದ್ದು. ಆದರೆ ಶಾಸ್ತ್ರದಲ್ಲಿ ಅನಧ್ಯಾಯ ಈ ಸಂದರ್ಭದಲ್ಲೆಲ್ಲ ನೆರೆ ಬಂದಾಗ, ಬೆಂಕಿ ಹೊತ್ಕೊಂಡಾಗೆಲ್ಲ ಅದು ಎಲ್ಲ ಕಡೆ ಕಾಮನ್, ಅಧ್ಯಯನ ಮಾಡಬೇಡಿ. ಆದರೆ ಮಳೆ ಬಿದ್ದಾಗ ಅಧ್ಯಯನ ಮಾಡಬೇಡಿ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಕಾಡಿನಲ್ಲಿದ್ದಾಗ ಮಾತ್ರ, ಯಾಕೆಂದರೆ ಅದು ದೇಶವನ್ನು ಕಾಲವನ್ನು ನೋಡಬೇಕಾಗತ್ತೆ, ಅದ್ರ ಮೇಲೆ ಡಿಪೆಂಡು. ರಾತ್ರಿ ಕಸವನ್ನು ಹೊರಗಡೆ ಎಸಿಬಾರದು ಅಂತಾರೆ. ಹೌದು, ಅಮೂಲ್ಯವಾದದ್ದು ಸಿಕ್ಕಾಕೊಂಡು ಕಾಣದೇ ಇದ್ದರೆ ಎಷ್ಟು ಬಿಟ್ರೆ ಅದಕ್ಕೆ ಬೆಳಗಿನ ಬೆಳಕಿನಲ್ಲಿ ಎಸೆ, ಅದೆಲ್ಲ ಕಾಮನ್ ಸೆನ್ಸ್. ಅದು ನೀರಿನಲ್ಲಿ ಬರಿಬೇಡ, ಸಾಲ ಆಗತ್ತೆ. ಹೌದು, ಜಾರಿ ಬಿದ್ದರೆ ಡಾಕ್ಟ್ರ್ ಹತ್ರ ಹೋಗ್ಬೇಕೋ ಇಲ್ವೋ? ಮಸೀಲ್ ಬರಿಬೇಡ, ಸಾಲ ಆಗುತ್ತೆ. ಹೌದು, ಬಣ್ಣ ಬಳಸ್ಬೇಕಪ್ಪ. ಇದೆಲ್ಲ ಪುಣ್ಯ ಪಾಪವನ್ನು ತೀರ್ಮಾನ ಮಾಡುವಂಥದ್ದಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡುವಂಥದ್ದು. ಅದರಿಂದಾಗಿ ಅನಧ್ಯಾಯ ಅಂತ ಬಂದಾಗ
ಧರ್ಮಶಾಸ್ತ್ರಗಳಲ್ಲಿ ಏನೇನಿದೆ ಅದನ್ನು ಯೋಚನೆ ಮಾಡಬೇಕು. ಯಾಕೆ ಆ ಕಾಲದಲ್ಲಿ ಹೇಗಿರುತ್ತೆ ಅಂತ. ಯೇ ತಪಶ್ಚ ತಪಸ್ಯಂತಿ ಕೌಮಾರ ಬ್ರಹ್ಮಚಾರಿಣ ವಿದ್ಯಾ ವೇದವ್ರತಸ್ನಾತಾ ದುರ್ಗಾಣ್ಯತಿ ತರಂತಿತೆ. ಇನ್ನು ಬ್ರಹ್ಮಚರ್ಯದಲ್ಲಿ ಇದ್ದು ಯಾರು ತಪಸ್ಸನ್ನು ಮಾಡ್ತಾರೆ, ವಿದ್ಯೆಯನ್ನು ಪಡೆದಿರ್ತಾರೆ, ವೇದವನ್ನು ತಿಳ್ಕೊಂಡಿರ್ತಾರೆ, ವ್ರತಸ್ನಾತರು ವ್ರತವನ್ನು ಮಾಡಿ ಸ್ನಾನ ಮಾಡಿರ್ತಾರೆ, ಅವರು ದುರ್ಗಾಣಿ ಅಂದ್ರೆ ತಾಳ್ಮೆ ಇರುತ್ತೆ ಅಂತ. ಇಲ್ಲಾಂದರೆ ಆಪತ್ತು ಎರಗಿದೆ ಅಂತ ಹೇಳಿ ಸತ್ತೋಗ್ತಾರೆ. ಆಪತ್ತು ಬರ್ತಾ ಇದೆ ಅಂತ ಅಂದ್ಕೊಂಡು. ನಿಮಗೆ ಒಂದು ಸಂಗತಿ ಹೇಳಬೇಕು. ಬಹಳ ಹಿಂದೆ 2012ರಲ್ಲಿ ಪ್ರಳಯ ಆಗೋಗತ್ತೆ ಅಂತ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡವ್ರು ಇದ್ದಾರೆ. ಅಯ್ಯೋ 2012 ಬಂದ ಕೂಡಲೇ ಪ್ರಳಯ ಆಗೋಗತ್ತೆ, ಹೇಗೂ ಅವಾಗ ಯಾರೂ ಇರಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರಿಂದಾಗಿ ತಾಳ್ಮೆ ಅನ್ನೋದಿದ್ರೆ ಇರಲಿ, ಎದುರಿಸೋಣ, ಏನಾಗತ್ತೋ ಅದು ಅವನಿಗೆ ಬಿಟ್ಟದ್ದು ಮಾಡೋಣ ಅಂತ ಬರುತ್ತೆ. ಯೇ ಚ ಸಂಶಾಂತ ರಜತಃ ಸಂಶಾಂತ ಮನಸಶ್ಚಯೇ ಸತ್ವೇ ಸ್ಥಿತಾ ಮಹಾಭಾಗಾ ದುರ್ಗಾಣ್ಯತಿ ತರಂತಿತೆ. ಯಾರು ರಜೋಗುಣದ ಉತ್ಕಟವಾದ ಪರಿಣಾಮಗಳನ್ನು ನಿಗ್ರಹಿಸಿರ್ತಾರೆ, ಎಲ್ಲವೂ ನನಗೆ ಪ್ರಯೋಜನ ಆಗಲೇಬೇಕು ಅಂತ ಒಂದು ಧೂರ್ತತನ ಮನಸ್ಸಿನಲ್ಲಿ ಉಳಿದು ಬಿಡುತ್ತೆ. ಅದಿದ್ದರೆ ಭೀಕರ. ಹಣದ ಬಗ್ಗೆ ಅಷ್ಟೊಂದು, ಪ್ರತಿಯೊಂದು ಭೇಟಿಯೂ ಕೂಡ ವ್ಯರ್ಥ ಆಗಬಾರದು, ಪ್ರತಿಯೊಂದು ನಿಮಿಷದಲ್ಲಿಯೂ ಕೂಡ ನನಗೆ ಹಣ ಬರಬೇಕು ಅಂತ ಒಬ್ಬ ತೀರ್ಮಾನ ಮಾಡಿಬಿಟ್ರೆ ಎಲ್ಲಿ ಶಾಂತನಾಗಿರ್ತಾನೆ? ಅಶಾಂತನಾಗಿ ಓಡ್ತಾ ಇರ್ತಾನೆ. ಏನು ಸುಖ ಅನುಭವಿಸೋದು ಅವನ ತಲೆ? ಅದರಿಂದಾಗಿ ಏಚ ಸಂಶಾಂತ ರಜತಃ ಸಂಶಾಂತ ಮನಸ್ಸಶ್ಚಯಿ, ಮನಸ್ಸು ಯಾವಾಗಲೂ ಉದ್ವೇಗಕ್ಕೆ ಒಳಗಾಗಬಾರ್ದು, ಶಾಂತವಾಗಿರಬೇಕು. ಸತ್ವೇ ಸ್ಥಿತ ಮಹಾಭಾಗಾ, ಸತ್ವದಲ್ಲಿ ಯಾರು ತೊಡಗಿರ್ತಾರೆ ದುರ್ಗಾಣಿ ಅತಿತರಂತಿತೆ, ಅವರು ಕಷ್ಟಗಳನ್ನು ಬನ್ನಗಳನ್ನು ದಾಟುತ್ತಾರೆ. ಯೇಷಾಂ ನ ಕಶ್ಚಿತ್ರ ಸತಿ ನತ್ರ ಸಂತಿ ಹಿ ಕಸ್ಯಚಿತ್ ಯೇಷಾಮಾತ್ಮಸಮೋ ಲೋಕೋ ದುರ್ಗಾಣ್ಯತಿ ತರಂತಿತೆ. ಯಾರೂ ಹೆದರುವುದಿಲ್ಲ, ಯಾರಿಂದ ಜನ ಹೆದರೋದಿಲ್ಲ, ಜನರಿಂದ ಯಾರು ಹೆದರಲ್ಲ, ಯಾರಿಂದ ಜನ ಹೆದರಲ್ಲ, ಅವರು ದುರ್ಗಾಣಿ ಅತಿತರಂತಿ. ಇದರ ಸ್ಪಿರಿಟ್ ಏನು ಅಂದರೆ ಯೇಷಾಂ ಆತ್ಮಸಮೋ ಲೋಕಃ, ಉಳಿದ ಜನರು ನನ್ನ ತರಹನೇ ಅಂತ ಯೋಚನೆ ಮಾಡ್ತಾರೆ. ಆಗ ನನಗೆ ಯಾವುದು ಅಹಿತವೋ ಅದೇ ರೀತಿ ಅವ್ರಿಗೂ ಅದು ಅಹಿತ ಅಂತಾಗತ್ತೆ. ಬೇಡ ಅಲ್ವಾ? ಇದು ಸಹಜ. ನನ್ನ ಹಣವನ್ನು ಅಪಹರಿಸಿದಾಗ ನನಗೂ ದುಃಖ ಆಗತ್ತೆ, ಅದೇ ರೀತಿ ಅವ್ರಿಗೂ ದುಃಖ ಆಗತ್ತೆ ಅಂದಾಗ ಅವ್ರ ಹಣ ಅಪಹರಿಸಬಾರದು. ಇದು ಯಾರಿಗಿರಲ್ಲ, ಅವರು ಹೀಗಿರಲ್ಲ. ಅದರಿಂದಾಗಿ ಯೇಷಾಂ ಆತ್ಮಸಮೋ ಲೋಕೋ ದುರ್ಗಾಣ್ಯತಿ ತರಂತಿತೆ. ಪರಶ್ರಿಯಾನ ತಪ್ಯಂತಿ ಯೇ ಸಂತ ಪುರುಚರಚಭ ಗ್ರಾಮ್ಯಾದನ್ಯಾನ್ ಅನ್ನಾನ್ ನಿವೃತ್ತಾಶ್ಚ ದುರ್ಗಾಣ್ಯತಿ ತರಂತಿತೆ. ಬೇರೊಬ್ಬರಿಗೆ ಸಂಪತ್ತು ಬಂದರೆ ಕಂಗೆಡುವುದಿಲ್ಲ, ಸಂತೋಷ ಪಡ್ತಾರೆ. ಸುತ್ತಮುತ್ತಲಿನವರು ಹಣವನ್ನು ಗಳಿಸಿದ್ರೆ ಸಂತೋಷ ಪಡಬೇಕು. ಯಾಕೆ ಅಂದರೆ ಅದರಿಂದ ನಮಗೇ ಪ್ರಯೋಜನ. ಯಾಕೆ ಅಂದರೆ ನಮ್ಮ ಸುತ್ತಮುತ್ತಲಿನವರು ಎತ್ತರಕ್ಕೆ ಏರಿದರೆ ಅದರ ಪ್ರಯೋಜನ ನಮಗಾಗದೇ ಇದ್ದೀತೆ. ಅದರಿಂದಾಗಿ ಸಂತೋಷ ಪಡಬೇಕೇ ವಿನಃ ಈರ್ಷ್ಯೆ ಪಡಬಾರದು. ಸುತ್ತಮುತ್ತಲಿನವರು ಬೇರೆ ಬೇರೆ ರೀತಿಯಲ್ಲಿ ಉನ್ನತರಾಗಿರ್ತಾರೆ, ಜ್ಞಾನದಿಂದ ಕ್ರಿಯೆಯಿಂದ ಸಂತೋಷ ಪಡಬೇಕು. ಯಾಕೆ ಅಂದರೆ ಆ ಜ್ಞಾನ ನಮಗೆ ಸಿಗುತ್ತೆ, ಆ ಕ್ರಿಯೆಯ ಪ್ರಯೋಜನ ನಮಗೆ ಸಿಕ್ಕೇ ಸಿಗತ್ತೆ. ಆದರೆ ಸಿಗಲಿ ಅಂತ ಅನ್ಕೋಬಾರದು ಮಾತ್ರ. ಸಂತೋಷ ಪಟ್ಟರೆ ಆಯಿತು, ಅದು ಸಿಕ್ಕೇ ಸಿಗತ್ತೆ, ಅದರ ಫಲ ಸಿಗತ್ತೆ. ಸರ್ವಾನ್ ದೇವಾನ್ ನಮಸ್ಯಂತಿ ಸರ್ವಧರ್ಮಾಂಶ್ಚ ಶೃಣ್ವತೆ ಯೇ ಶ್ರದ್ಧದಾನಾಶ್ಚಾಂತಾಶ್ಚ ದುರ್ಗಾಣ್ಯತಿ ತರಂತಿತೆ. ಎಲ್ಲ ದೇವತೆಗಳನ್ನು ನಮಸ್ಕರಿಸ್ತಾರೆ, ಎಲ್ಲರ ಧರ್ಮವನ್ನು ಕೇಳುತ್ತಾರೆ, ಶ್ರದ್ಧೆ ಇಡುತ್ತಾರೆ,
ಶಾಂತರಾಗಿರ್ತಾರೆ ಭಗವದ್ಭಕ್ತರು, ಅವರು ದುರ್ಗಾಣಿ ಅತಿತರಂತಿ. ಏನ ಮಾನಿತ್ವಮಿಚ್ಛಂತಿ ಮಾನಯಂತಿ ತಯೇ ಪರಾನ್ ಮಾನ್ಯಮಾನಾನ್ ನಮಸ್ಯಂತಿ ದುರ್ಗಾಣ್ಯತಿತರಂತಿಯೇ. ಯೇ ನಮಾನಿತ್ವಮಿಚ್ಛಂತಿ, ನನಗೆ ಸನ್ಮಾನ ಬೇಕು ಅಂತ ಯಾರು ಬಯಸುವುದಿಲ್ಲ. ಮಾನಯಂತಿ ತಯೇ ಪರಾನ್, ಬೇರೆಯವರನ್ನ ಸನ್ಮಾನಿಸುತ್ತಾರೆ. ಮಾನ್ಯಮಾನಾನ್ ನಮಸ್ಯಂತಿ, ಯಾರು ಯೋಗ್ಯರಿರ್ತಾರೆ ಅವರಿಗೆ ನಮಸ್ಕಾರ ಮಾಡುತ್ತಾರೆ. ದುರ್ಗಾಣ್ಯತಿ ತರಂತಿತೆ, ಅವರು ಬಣ್ಣಗಳನ್ನು ದಾಟುತ್ತಾರೆ. ಏಕೆಂದರೆ ಮಾನಿತ್ವ ಅಂದರೆ ವಿಪರೀತ ಅಭಿಮಾನ, ಒಂದು ರೀತಿ ಈಗೋ, ವಿಪರೀತ ಈಗೋ. ಕೇಳೋದೇ ಇಲ್ಲ, ಬೇರೊಬ್ಬರು ಹೇಳಿದ ಎಷ್ಟೇ ಸರಿ ಇದ್ರೂ ಕೇಳಲ್ಲ. ಈ ತರಹದ್ದೆಲ್ಲ ಫಾಲ್ಸ್ ಪ್ರೆಸ್ಟೀಜ್ ಇರುತ್ತೆ, ಅದು ಇರಬಾರದು. ಯೇ ಚ ಶ್ರಾದ್ದಾನಿ ಕುರುವಂತಿ ತಿಥ್ಯಾಂ ಪ್ರಜಾರ್ಥಿನಃ ಸುವಿಶುದ್ಧೇನ ಮನತಾ ದುರ್ಗಾಣ್ಯತಿ ತರಂತಿತೆ. ಇನ್ನು ಶ್ರಾದ್ದಗಳನ್ನು ಮಾಡೋದು, ಶ್ರಾದ್ದ ಅದರ ಹಿಂದೆ ಇರೋದು ಮನಸ್ಸು ಇದೆಯಲ್ಲ, ಆ ಮನಸ್ಸಿನ ಒಂದು ಪರಿಣಾಮವೇ ಒಳ್ಳೆಯದು ಆಗುವುದು ನಮಗೆ. ನಾವು ಇಲ್ಲಿ ಇಡುವ ಪಿಂಡವನ್ನು ದೇವತೆಗಳು ಬಂದೇನು ತಿನ್ನಲ್ಲ, ಪಿತೃದೇವತೆಗಳೇನು ತಿನ್ನೋದಿಲ್ಲ. ನಮ್ಮ ಮನಸ್ಸು ಅಂತನ್ನೋದು ಆ ರೀತಿಯಾದ ಭಾವನೆಯನ್ನು ತಳೆಯುತ್ತೆ, ಅವರಿಗೆ ಕೃತಜ್ಞ. ಅದಕ್ಕಾಗಿ ಏನು ಮಾಡ್ತಾರೆ, ಜ್ಞಾನಿಗಳು ಅಂತ ಯಾರಿರ್ತಾರೆ ಅವರಿಗೆ, ಬಂಧುಗಳು ಅಂತ ಯಾರಿರ್ತಾರೆ ಅವರಿಗೆ ಊಟಕ್ಕೆ ಹಾಕೋದು, ಮತ್ತೇನಿಲ್ಲ. ಆ ಪುಣ್ಯವನ್ನು ಆ ವ್ಯಕ್ತಿಗೆ ಮುಟ್ಟಿಸ್ತಾರೆ ಪಿತೃದೇವತೆಗಳು, ಅಷ್ಟೇ ಇರೋದು. ಅಂದರೆ ಇದನ್ನು ಮಾಡುವಾಗ ಆ ಶ್ರದ್ಧೆ ಇರುತ್ತೆ, ಕೃತಜ್ಞತೆ ಇರುತ್ತೆ, ಆ ಗ್ರೇಟ್ಫುಲ್ನೆಸ್, ಅದಕ್ಕೆ ದೇವರು ಮೆಚ್ಚೋದು. ಆ ಮನಸ್ಸಿಗೆ ಆ ಮನಸ್ಸು ಇತ್ತು ಅಂದರೆ ಅವನು ಉದ್ಧಾರ ಆಗ್ತಾನೆ. ಯಾಕೆಂದ್ರೆ ಅವನಿಗೆ ಕೃತಜ್ಞತೆ ಇರುತ್ತೆ, ಕೃತಜ್ಞತೆ ಇರಲ್ಲ. ಯಾರಿಲ್ಲ ಅಂದ್ರೆ ಅದನ್ನ ಹೇಳ್ತಾ ಇರೋದು ಇಲ್ಲಿ. ಶ್ರಾದ್ದಮ್ಮ ಯಾರು ಮಾಡ್ತಾರೆ ಅಂತ ಅಷ್ಟೇ ಹೇಳ್ತಾ ಇರೋದು. ಅಲ್ಲ, ಅದು ಇದ್ದೇ ಇದೆ, ಅದು ಹೇಗೆ ಮಾಡೋದು ಅನ್ನುವ ಕ್ರಮ. ಶ್ರಾದ್ದ ಮಾಡಿದಾಗ, ಈಗ ಶ್ರಾದ್ದಕ್ಕೆ ಸಾವಿರಾರು ಜನರನ್ನು ಕರಿಬಾರದು, ಹೌದು, ಬಹಳ ಕಡಿಮೆ ಜನರನ್ನ ಕರಿಬೇಕು, ಹೌದು. ನಕುರಿಯಾತ್ ಶ್ರಾದ್ದ ವಿಸ್ತರಂ, ಶ್ರಾದ್ದವನ್ನು ಬಹಳ ವಿಸ್ತಾರವಾಗಿ ಮಾಡಬಾರದು. ಯಾಕೆಂದರೆ ಅತಿಥಿಗಳನ್ನು ಗಮನಿಸ್ಕೊಳ್ಳಿಕ್ಕಾಗಲ್ಲ, ಯೋಗ್ಯರನ್ನು ಗಮನಿಸ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿ ಅದು ಇದ್ದೇ ಇದೆ. ಆದರೆ ಮಾಡಬೇಕು. ಸಾವಿರಾರು ಜನರಿಗೆ ನಾವು ಗುರುಗಳ ಪ್ರಸಾದ ಹಾಕ್ತೀವಿ ಅಂತನ್ನೋದು ಸಾಹಸ ಅದು. ಅದರಿಂದ ಏಚ ಶ್ರಾದ್ದಾನಿ ಕುರುವಂತಿ, ಇಲ್ಲಿ ಹೇಳ್ತಾ ಇರೋದು ಯಾರು ಶ್ರಾದ್ದ ಮಾಡ್ತಾರೆ, ಸುವಿಶುದ್ಧೇನ ಮನಸ, ಶುದ್ಧವಾದ ಮನಸ್ಸಿನಿಂದ ಯಾರು ಮಾಡ್ತಾರೆ ಅವರು ದುರ್ಗಾಣಿ ಅತಿತರಂತಿ, ಕಷ್ಟಗಳನ್ನು ದಾಟುತ್ತಾರೆ. ಯೇ ರೋಷಂ ಸನ್ನಿಯಚ್ಛಂತಿ ಕ್ರುದ್ಧಾನ ಸಂಶಮಯಂತಿ ಚ ನಚ ಋಷ್ಯಂತಿ ಭೃತ್ಯಾನಾಂ ದುರ್ಗಾಣ್ಯತಿತರಂತಿತೇ. ಯಾರು ಕೋಪವನ್ನು ತಡೆದುಕೊಳ್ಳುತ್ತಾರೆ, ಕೋಪಕ್ಕೆ ಒಳಗಾದವರನ್ನು ಯಾರು ನಿಗ್ರಹಿಸುತ್ತಾರೆ, ನಚ ಋಷ್ಯಂತಿ ಭೃತ್ಯಾನಾಂ, ಭೃತ್ಯರನ್ನು ಕುರಿತು ಅನವಶ್ಯಕವಾಗಿ ಯಾರು ಸಿಟ್ಟು ತೋರಿಸ್ತಾರೆ, ಯಾರು ಅನವಶ್ಯಕವಾಗಿ ಸಿಟ್ಟು ಮಾಡೋದಿಲ್ಲ ಭೃತ್ಯರನ್ನ ಕುರಿತು, ಅವರು ದುರ್ಗಗಳನ್ನು ದಾಟುತ್ತಾರೆ. ಮಧು ಮಾಂಸಂಚಯೇ ನಿತ್ಯಂ ವರ್ಜಯಂತೀಹ ಮಾನವಾಹ ಜನ್ಮ ಪ್ರಭೃತಿ ಮದ್ಯಂಚ ದುರ್ಗಾಣ್ಯತಿತರಂತಿತೇ. ಯಾರು ಜೇನು ಮಾಂಸವನ್ನು ದಿವಸವೂ ಸೇವಿಸುವುದಿಲ್ಲವೋ, ಮಧುಮಾಂಸಗಳನ್ನು ಯಾರು ದಿವಸವೂ ಸೇವಿಸುವುದಿಲ್ಲವೋ ಅವರು ಬನ್ನವನ್ನು ದಾಟುತ್ತಾರೆ. ಅಪರೂಪಕ್ಕೆ ತೆಗೆದುಕೊಂಡಾಗ ಈ ಪರಿಣಾಮಗಳೆಲ್ಲ ಆಗೋದಿಲ್ಲ. ದಿವಸ ತಗೊಳ್ತಾ ಇರ್ತಾರೆ ಅಂತಂದರೆ
ಅವರ ಪರಿಣಾಮಗಳೇನು ದೇಹದಲ್ಲಿ, ಮನಸ್ಸಿನ ಮೇಲೆ? ಇನ್ನು ಜನ್ಮ ಪ್ರವೃತ್ತಿ ಮದ್ಯಂಚ, ಹುಟ್ಟಿದಾಗಿನಿಂದ ಯಾರು ಮದ್ಯ ಕುಡಿಯೋದಿಲ್ಲ ಅವರು ದಾಟುತ್ತಾರೆ ಬನ್ನವನ್ನ. ಯಾತ್ರಾರ್ಥಂ ಭೋಜನಂ ಯೇಷಾಂ ಸಂತಾನಾರ್ಥಂಚ ಮೈಥುನಂ ವಾಕ್ಸತ್ಯವಚನಾರ್ಥಂಚ ದುರ್ಗಾಣ್ಯತಿ ತರಂತಿತೇ. ಈ ಹಿಂದೆ ಹೇಳಿದ ಶ್ಲೋಕದ ಅಭಿಪ್ರಾಯವನ್ನ ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾತ್ರಾರ್ಥಂ ಭೋಜನಂ ಯೇಷಾಂ, ಬದುಕಿಗಾಗಿ ಯಾರ ಊಟ ಇದೆಯೋ, ಸಂತಾನಾರ್ಥಂಚ ಮೈಥುನಂ, ದಾಂಪತ್ಯ ಅನ್ನೋದು ಮಕ್ಕಳನ್ನ ಹುಟ್ಟಿಸಿ ಬೆಳೆಸಲಿಕ್ಕಾಗಿ ಮಾತ್ರ ಯಾರದ್ದು ಸೀಮಿತವೋ, ವಾಕ್ಸತ್ಯ ವಚನಾರ್ಥಂಚ, ಮಾತು ಒಳಿತಿಗಾಗಿ ಯಾರದಿರುತ್ತೋ, ದುರ್ಗಾಣಿ ಅತಿತರಂತಿತೆ, ಅವರು ಕಷ್ಟಗಳನ್ನು ದಾಟುತ್ತಾರೆ. ಈಶ್ವರಂ ಸರ್ವಭೂತಾನಾಂ ಜಗತ ಪ್ರಭವಾಪ್ಯಯಂ ಭಕ್ತಾ ನಾರಾಯಣಂ ದೇವಂ ದುರ್ಗಾಣ್ಯತಿ ತರಂತಿತೇ. ಎಲ್ಲ ಜೀವರ ಒಡೆಯನಾದ, ಜಗತ್ತಿನ ಹುಟ್ಟು ಸಾವುಗಳಿಗೆ ಕಾರಣನಾದ ನಾರಾಯಣನಲ್ಲಿ ಭಕ್ತರು ಯಾರಿರ್ತಾರೆ ಅವರು ಕಷ್ಟಗಳನ್ನು ದಾಟುತ್ತಾರೆ. ಯ ಏಷ ಪದ್ಮರಕ್ತಾಕ್ಷಃ ಪೀತವಾಸ ಮಹಾಭುಜಃ ಸುಹೃದ್ ಭ್ರಾತಾ ಚ ಮಿತ್ರಂಚ ಸಂಬಂಧೀ ಚ ತವಾಚ್ಯುತಃ. ಈ ತರಹ ಪದ್ಮರಕ್ತಾಕ್ಷಃ, ಈ ಯಾವ ತುದಿಯಲ್ಲಿ ಕೆಂಪಿರುವ ಕಣ್ಣಿನವ, ಪೀತವಾಸಾಹ ಹಳದಿ ಬಣ್ಣದ ಬಟ್ಟೆಯುಟ್ಟವ, ಮಹಾಭುಜಾಹ ಉಬ್ಬಿದ ಮುಯ್ಪಿನವ, ಮುಯ್ಪು ಅಂದರೆ ತೋಳು, ಸುಹೃದ್ಭ್ರಾತ, ಅಂತಹ ನಾರಾಯಣ ನಿನ್ನ ಸಂಬಂಧಿಯಾಗಿ ಇಲ್ಲಿಯೇ ಇದ್ದಾನಲ್ವಾ ಧರ್ಮರಾಜ, ಇನ್ನೇನು ಕಷ್ಟಗಳು. ಯಯಿಮಾನ್ ಸಕಲಾನ್ ಲೋಕಾನ್ ಚರ್ಮವತ್ ಪರಿವೇಷ್ಟಯೇತ್ ಇಚ್ಛನ್ ಪ್ರಭುರ ಚಿಂತ್ಯಾತ್ಮ ಗೋವಿಂದಸ್ತು ಪುರುಷೋತ್ತಮಃ. ಯಾವ ಈ ಶ್ರೀಕೃಷ್ಣ ಎಲ್ಲ ಲೋಕಗಳನ್ನು ಚರ್ಮದಂತೆ ಸುತ್ತುವರೆದಿದ್ದಾನೋ, ಯಾರು ಬಯಸಿದರೆ ಏನನ್ನೂ ಮಾಡಬಲ್ಲನೋ ಅಂತಹ ಪರಮಾತ್ಮ ನಿನ್ನ ಸಂಬಂಧಿಯಾಗಿದ್ದಾನೆ, ನಿನ್ನ ಬಳಿಯಿದ್ದಾನೆ. ಸ್ಥಿತ ಪ್ರಿಯಹಿತೇ ನಿತ್ಯಂ ಸಯೇತ ಪುರುಚರತಭಃ ರಾಜನಸ್ತವ ಯದುಶ್ರೇಷ್ಠೋ ವೈಕುಂಠಃ ಪುರುಷೋತ್ತಮಃ. ಇಂತಹ ನಾರಾಯಣ ನಿನಗೆ ಪ್ರಿಯವಾದದ್ದನ್ನೂ ಹಿತವಾದದ್ದನ್ನೂ ಮಾಡ್ತಾನೆ. ಯದುಗಳಲ್ಲಿ ಮಿಗಿಲಾದವ, ವೈಕುಂಠ ದೋಷವಿರದವ. ಕುಂಠ ಅಂದರೆ ದೋಷ, ವಿಕುಂಠ ದೋಷವಿರದವರು, ಅವರ ಒಡೆಯ ವೈಕುಂಠ. ಯ ಏನಂ ಪುರುಷೋತ್ತಮ ಯ ಏನಂ ಸಂಶ್ರಯಂತೀಹ ಭಕ್ತ್ಯಾ ನಾರಾಯಣಂ ಹರಿಂ ತೇತರಂತೀಹ ದುರ್ಗಾಣಿ ನಮೇತ್ರಾಸ್ತಿ ವಿಚಾರಣ. ಯಾರು ನಾರಾಯಣನನ್ನ ಭಕ್ತಿಯಿಂದ ಆಶ್ರಯಿಸುತ್ತಾರೋ ಅವರು ಎಲ್ಲ ಕಷ್ಟಗಳನ್ನು ದಾಟುತ್ತಾರೆ. ನಮೇತ್ರಾಸ್ತಿ ವಿಚಾರಣ, ನನಗೆ ಯಾವುದೇ ಸಂದೇಹ ಇಲ್ಲ. ಅಸ್ಮಿನ್ನರ್ಪಿತ ಕರ್ಮಾಣಃ ಸರ್ವಭಾವೇನ ಭಾರತ ಕೃಷ್ಣೇ ಕಮಲಪತ್ರಾಕ್ಷೇ ದುರ್ಗಾಣ್ಯತಿ ತರಂತಿತೇ. ದೇವರಲ್ಲಿ ಕರ್ಮಗಳನ್ನು ಅರ್ಪಿಸಿ ಪೂರ್ಣ ಭಾವದಿಂದ ದೇವರನ್ನು ಯಾರು ನೆನೆಯುತ್ತಾರೋ ಅವರು ದಾಟುತ್ತಾರೆ. ಲೋಕರಕ್ಷಾರ್ಥಮುತ್ಪನ್ನಂ ಅದಿತ್ಯಾಂ ಕಾಶ್ಯಪಾತ್ಮಜಂ ದೇವಮಿಂದ್ರಂ ನಮಸ್ಯಂತಿ ದುರ್ಗಾಣ್ಯತಿ ತರಂತಿತೇ. ಲೋಕರಕ್ಷಣೆಗಾಗಿ ಹುಟ್ಟಿದ ವಾಮನನನ್ನ ಯಾರು ನೆನೆಯುತ್ತಾರೆ ಅವರು ದುರ್ಗಾಣಿ ಅತಿತರಂತಿ. ಬ್ರಹ್ಮಾಣಂ ಲೋಕಕರ್ತಾರಂ ಯೇ ನಮಸ್ಯಂತಿ ಸತ್ಪತಿಂ ಯಷ್ಟವ್ಯಂ ಕೃತಿಭಿರ್ದೇವಂ ದುರ್ಗಾಣ್ಯತಿ ತರಂತಿತೇ. ಬ್ರಹ್ಮನನ್ನ, ಲೋಕಕರ್ತೃವಾದ ಬ್ರಹ್ಮನನ್ನ ಯಾರು ನೆನೆಯುತ್ತಾರೋ, ಯಾರು ನಮಸ್ಕಾರ ಮಾಡ್ತಾರೋ, ಯಾರು ಅವನನ್ನು ಯಾಗಗಳಿಂದ ಹೋಮಿಸುತ್ತಾರೋ ಅವನು ದುರ್ಗಾಣಿ ಅತಿತರಂತಿ, ಎಲ್ಲ ಕಷ್ಟಗಳನ್ನು ದಾಟುತ್ತಾರೆ. ಮಧ್ವಾಚಾರ್ಯರು ಬ್ರಹ್ಮದೇವರನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಹೇಳಿ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅದರಿಂದ ನೆನೆಯಬೇಕು. ಯಂ ವಿಷ್ಣುರಿಂದ್ರಶಂಭುಶ್ಚ ಬ್ರಹ್ಮಾಲೋಕ ಪಿತಾಮಹಃ ಸ್ತುವಂತಿ ವಿವಿಧೈಃ ಸ್ತೋತ್ರೈಃ ದೇವದೇವಂ ಮಹೇಶ್ವರಂ
ತಮರ್ಚಯಂತಿ ಯೇ ಶಶ್ವತ್ ದುರ್ಗಾಣ್ಯತಿ ತರಂತಿತೆ. ಯಾರನ್ನ ವಿಷ್ಣು, ವರುಣ, ಇಂದ್ರ, ಶಂಭು, ಸದಾಶಿವ, ಬ್ರಹ್ಮ ಸ್ತೋತ್ರಗಳಿಂದ ಸ್ತೋತ್ರ ಮಾಡ್ತಾರೋ ಅಂತಹ ದೇವತೆಗಳಿಗೂ ದೇವನಾದ ಮಹೇಶ್ವರ ಎನಿಸಿದ ಪರಮಾತ್ಮನನ್ನ ಯಾರು ಪೂಜಿಸುತ್ತಾರೆ ಅವರು ದುರ್ಗಾಣಿ ಅತಿತರಂತಿ, ಕಷ್ಟಗಳನ್ನು ದಾಂಟುತ್ತಾರೆ. ದುರ್ಗಾತಿ ತರಣಂ ಯೇ ಚ ಪಠಂತಿ ಶ್ರಾವಯಂತಿ ಚ ಕಥಯಂತಿ ಚ ವಿಪ್ರೇಭ್ಯೋ ದುರ್ಗಾಣ್ಯತಿ ತರಂತಿತೆ. ಯಾರು ಈ ರೀತಿ ಬಂದಾಗ, ಕಷ್ಟಗಳು ಬಂದಾಗ ಹೀಗೆ ದಾಟಬೇಕು ಅಂತ ಹೇಳಿ ಈ ತರಹದ ದೇವರನ್ನ ಕುರಿತು ಯಾರು ಹೇಳುತ್ತಾರೋ, ಯಾರು ಕೇಳುತ್ತಾರೋ ಅವರು ಕೂಡ ದುರ್ಗಾಣಿ ಅತಿತರಂತಿ. ಅಂದರೆ ಯಾವಾಗಲೂ ಹೇಳ್ತಾ ಇರಿ, ಮಹಾಭಾರತಾದಿಗಳ ಅಧ್ಯಯನ ಮಾಡಿ ಅಂತ ಅರ್ಥ. ನೀವು ಭಾಗವತ ನೋಡಿದ್ರೆ ಒಂದೊಂದು ಕಥೆಗೂ ಒಂದೊಂದು ಫಲ ಇದೆ. ಅಂದರೆ ಯಾವಾಗಲೂ ಓದ್ತಾ ಇರಿ ಅಂತ ಅರ್ಥ ಅಷ್ಟೆ. ಇತಿ ಕೃತ್ಯತ ಮುದ್ದೇತಃ ಕೀರ್ತಿತಸ್ತೆ ಮಯಾ ನಘ ತರತೆ ಏನ ದುರ್ಗಾಣಿ ಪರತ್ರೇಹ ಚ ಮಾನವಃ. ಕಠಿಣ ಪರಿಸ್ಥಿತಿ ಬಂದಾಗ ಏನಾಗತ್ತೆ ಅನ್ನೋದನ್ನು ನಿನಗೆ ಹೇಳಿದ್ದೀನಿ ಅನ್ನುವಲ್ಲಿಗೆ 101ನೇ ಅಧ್ಯಾಯ. ಯುಧಿಷ್ಠಿರ ಅಸೌಮ್ಯಾ ಸೌಮ್ಯರೂಪೇಣ ಸೌಮ್ಯಾಶ್ಚ ಸೌಮ್ಯರೂಪಿಣಃ ತಾದೃಚಾನ್ ಪುರುಷಾನ್ ಸ್ತಾತ ಕಥಂ ವಿದ್ಯಾಮಹೇ ವಯಂ. ಯುಧಿಷ್ಠಿರ ಮತ್ತೆ ರಾಜಕಾರಣಕ್ಕೆ ಬರ್ತಾನೆ. ಮೊದಲು ಹೇಳಿದ್ದು ಕಷ್ಟಗಳನ್ನು ಹೇಗೆ ದಾಟೋದು ಅಂತ. ಅದರಲ್ಲಿ ಮೊದಲು ಹೇಳಿದ್ದು ನೀತಿವಂತರು ಆಗಿರಬೇಕು, ಭಕ್ತಿವಂತರು ಆಗಿರಬೇಕು ಅಂತ ಭೀಷ್ಮಾಚಾರ್ಯರ ಅಭಿಪ್ರಾಯ 101ನೇ ಅಧ್ಯಾಯದಲ್ಲಿ ಆಯಿತು. 102ನೇ ಅಧ್ಯಾಯದಲ್ಲಿ ಅವನು ಕೇಳೋದು ಎಂತ ಗೊತ್ತಾ? ಅಸೌಮ್ಯ ಸೌಮ್ಯ ರೂಪೇಣ. ಒಳ್ಳೆಯವರೆಲ್ಲ ಕೆಡುಕರಂತೆ ತೋರ್ತಾ ಇರ್ತಾರೆ, ಕೆಡುಕರೆಲ್ಲ ಒಳ್ಳೆಯವ್ರ ಥರ ತೋರ್ತಾ ಇರ್ತಾರೆ. ಹೆಂಗೆ ತಿಳಿಯೋದು? ನಂಬೋದು ಹೇಗೆ ಜನರನ್ನ? ಅಸೌಮ್ಯ ಸೌಮ್ಯ ರೂಪೇಣ ಸೌಮ್ಯಾಶ್ಚ ಅಸೌಮ್ಯ ರೂಪಿಣ. ಉರಿಮೋರೆಯ ವ್ಯಕ್ತಿಗಳಿರ್ತಾರೆ, ಪಾಪ ಹೃದಯ ಮೃದು ಒಂದೇ ಮೃದು. ಕೆಲವೊಬ್ಬರು ಸವಿನಗುಮೋರೆಯ ವ್ಯಕ್ತಿಗಳಿರ್ತಾರೆ, ಅವ್ರ ಹೃದಯ ಕಠಿಣ ಅಂದರೆ ಕಠಿಣ. ಯಾರನ್ನ ನಂಬೋದು, ಯಾರನ್ನು ಬಿಡೋದು, ಹೇಗೆ ಅವ್ರನ್ನೇನಾದರೂ ಇಂಥವ್ರು ಕೆಟ್ಟವರು ಅಂತ ತಿಳಿಲಿಕ್ಕೆ, ಇಂಥವ್ರು ಒಳ್ಳೆಯವರು ಅಂತ ತಿಳಿಲಿಕ್ಕೆ ಏನಾದರೂ ಉಪಾಯ ಉಂಟೋ? ಇದ್ರೆ ದಯವಿಟ್ಟು ಹೇಳಿ. ಅದು ಒಂದು ಏನು ಅಂದರೆ ಅನುಭವಿಸೇ ತಿಳಿಬೇಕು, ಅದು ಗೊತ್ತೇ ಆಗಲ್ಲ. ಹಂಗಲ್ಲ, ಅವರು ಹೇಳಿದಾರಲ್ಲ, ಹಂಗೆ ಪೆಸಿಮಿಸಮ್ ನಿರಾಶಾವಾದಕ್ಕೇನು ಎಡೆ ಇಲ್ಲ ಇಲ್ಲಿ. ಭೀಷ್ಮಾಚಾರ್ಯ ಉತ್ತರ ಹೇಳ್ತಾರೆ ಹೇಗೆ ಅಂತ. ಇದು ವಿಶೇಷವಾಗಿ ರಾಜಕಾರಣದಲ್ಲಿ ಇದು. ಈ ಹಿಂದೆ ಹೇಳಿದ ಅಧ್ಯಾಯದ ಮೇಲೆ ನಮ್ಮ ತಟ್ಟಿಯವರ ಪ್ರಶ್ನೆ, ಇಲ್ಲಿ ಪೂಜೆ ಅಂದರೆ ನಿಷ್ಕಾಮವಾಗಿಯೋ ಅಥವಾ ಕಷ್ಟ ಪರಿಹಾರವಾಗಲಿ ಅಂತಲೋ? ತೀವ್ರ ಉತ್ಕಟವಾಗಿ ಮನಸ್ಸು ಬಯಸಿದರೆ ಕಷ್ಟ ಪರಿಹಾರ ಆಗಲಿ ಅಂತಾನೆ ಮಾಡಿ. ಇಲ್ಲ, ಮನಸ್ಸು ನಿರುಮ್ಮಳವಾಗಿದೆ, ಸದ್ಯಕ್ಕೆ ಕಷ್ಟ ಇಲ್ಲ ಅಂದರೆ ನಿಷ್ಕಾಮವಾಗಿ ಮಾಡಿ. ನಿಮ್ಮ ಮನಸ್ಸು ಹೇಗೆ ಪ್ರಿಫರ್ ಮಾಡುತ್ತೆ ಹಾಗೆ. ಏಕೆಂದರೆ ನಿಷ್ಕಾಮವಾಗಿ ಮಾಡಿ ಅಂತ ಮನಸ್ಸಿಗೆ ಕೇಳದೆ ಹೋದರೆ ಮನಸ್ಸು ಎಷ್ಟೇ ಕಷ್ಟ ಇರಲಿ, ನೀವು ಪರಿಹಾರಕ್ಕಾಗಿ ಮಾಡಿ ಅಂದರೆ ಇಲ್ಲ, ಈ ಕಷ್ಟದಲ್ಲೇ ನಾನು ಸುಖವಾಗಿರ್ತೀನಿ ಅಂದರೆ ಮಾಡಿ, ತೊಂದರೆ ಇಲ್ಲ, ಬೇಡ. ದೇವರನ್ನಂತೂ ಭಜಿಸೋದು ಬಿಡಬೇಡಿ. ಸಕಾಮನಾಗಿಯೋ ನಿಷ್ಕಾಮನಾಗಿಯೋ ದೇವರನ್ನು ಭಜಿಸೋದು ಮಾತ್ರ ಬಿಡಬೇಡಿ. ಈಗ ಈ ಅಧ್ಯಾಯಕ್ಕೆ ಬರೋಣ. ಕೆಟ್ಟವರೆಲ್ಲ ಒಳ್ಳೆಯವ್ರ ಥರ ತೋರಿಸಿಕೊಳ್ತಾರೆ, ಒಳ್ಳೆಯವರೆಲ್ಲ ಕೆಟ್ಟವ್ರ ಥರ ಕಾಣ್ತಾರೆ. ತಾದೃಶಾನ್ ಪುರುಷಾನ್ ಸ್ತಾತ, ಅಂಥವ್ರನ್ನ ಹೆಂಗೆ ತಿಳ್ಕೊಳ್ಬೇಕು? ಭೀಷ್ಮ ಅತ್ರಾಪ್ಯುದಾಹರಂತಿ ಮಂ ಇತಿಹಾಸಂ ಪುರಾತನಂ ವ್ಯಾಘ್ರ ಗೋಮಾಯುತಂ ವಾದಂ ತಂ ನಿಬೋಧ ಯುಧಿಷ್ಠಿರ. ನೋಡಪ್ಪ, ಇದಕ್ಕೊಂದು ಕಥೆನೇ ಹೇಳ್ತೇನೆ ಅಂದರು. ಮತ್ತೆ ಕಥೆಗೆ ಮರಳಿದ್ರು ಭೀಷ್ಮಾಚಾರ್ಯ. ಒಂದು ಹುಲಿ ಆಮೇಲೆ ನರಿ, ಅವೆರಡರ ನಡುವಣ ಸಂವಾದವನ್ನು ಹೇಳ್ತೇನೆ. ಪುರಿಕಾಯಾಂ ಪುರಿಪುರ
ಶ್ರೀಮತ್ಯಾಂ ಪೌರಿಕೋ ನೃಪಃ ಪರಹಿಂಸಾ ಪರಕ್ರೂರಃ ಬಭೂವ ಪುರುಚಾಧಮಃ. ಒಬ್ಬ ಪುರಿಕಾ ಅಂತ ಒಂದು ಊರು, ಅದ ಹೆಸರೇ ಪುರಿಕಾ. ಊರು ಅಂತ ಒಂದು ಊರಿಲ್ವೇ? ಊರು ಅಂತ ಒಂದು ಊರು ಇದೆಯೋ ಇಲ್ವೋ? ಹಾಗೆ ತುಂಬ ಅಂತ ಒಂದು ಊರುಂಟು, ಕರಡಿ ಅಂತನೂ ಊರುಂಟು, ಹೇಗೋ ಹಾಗೆ ಪುರಿಕಾ ಅಂತ ಒಂದು ಊರು, ಊರು ಅನ್ನುವ ಊರು. ಅದರಲ್ಲಿ ಒಬ್ಬ ರಾಜ ಇದ್ದ, ಪರಹಿಂಸಾ ಪರಹ. ಅವನಿಗೆ ಬೇರೊಬ್ಬರನ್ನು ಹಿಂಸೆ ಮಾಡೋದು ಅಂದರೆ ಆನಂದವೋ ಆನಂದ. ಕ್ರೂರ, ಪುರುಷಾಧಮ. ಈ ಹಿಂಸಾ ರುಚಿ ಅಂತನ್ನೋದು ಯಾವತ್ತೂ ಕೂಡ ಪೂರ್ತಿ ಅಧಮರನ್ನಾಗಿಸುತ್ತೆ. ಸತ್ವಾಯುಷ ಪರೀಕ್ಷೀಣೆ ಜಗಾಮಾನೀಪ್ಸಿತಾಂ ಗತಿಂ ಗೋಮಾಯುತ್ವಂಚ ಸಂಪ್ರಾಪ್ತ ದೂಷಿತ ಪೂರ್ವಕರ್ಮಣ. ಅವನ ಆಯುಷ್ಯ ಮುಗಿಲೇಬೇಕು, ಎಲ್ಲರ ಕಾಲ ಒಂದು ದಿವಸ ಮುಗಿಲೇಬೇಕಲ್ಲ. ಮುಗೀತು. ಮುಗಿದ ಮೇಲೆ ಗೋಮಾಯು ನರಿಯಾದ. ಯಾಕೆ? ದೂಷಿತ ಪೂರ್ವಕರ್ಮಣ. ಇಲ್ಲಿ ಬೇಲ್ ತಗೊಂಡ್ಬಿಡ್ಬೋದು, ದೇವರ ಹತ್ರ ಬೇಲ್ ತಗೊಳ್ಳಿಕ್ಕಾಗತ್ತೇನು? ಸಂಸ್ಮೃತ್ಯ ಪೂರ್ವಜಾತಿಂ ಸ್ವಾಂ ನಿರ್ವೇದಂ ಪರಮಂ ಗತಃ ನ ಭಕ್ಷಯತಿ ಮಾಂಸಾನಿ ಪರೈರುಪಹೃತಾನ್ಯಪಿ. ಅವನಿಗೆ ದೇವರ ದೇಹದಿಂದ ಜಾತಿ ಸ್ಮೃತಿ ಇತ್ತು. ಈ ಜಾತಿ ಸ್ಮೃತಿ ಇದ್ದ ಪ್ರಾಣಿಗಳನ್ನು ಗುರುತಿಸ್ಲಿಕ್ಕೆ ನಮ್ಮ ಕೈಲಿ ಏನು ಯಂತ್ರಗಳಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ಯಾವ ಮೃಗವೋ ಪಕ್ಷಿಯೋ ಋಷಿಯಾಗಿತ್ತು ಅಂತನ್ಲಿಕ್ಕೆ ಅವುಗಳ ಮನಸ್ಸಿನಲ್ಲಿ ಏನು ನಡೀತಾ ಇರುತ್ತೆ ನಮಗೇನು ಗೊತ್ತಾಗಲ್ಲ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿಯೇ ಒಂದು ಮಾತು ಬರುತ್ತೆ, ಉಪರ್ಯಪಿತ ಬಾದರಾಯಣ ಸಂಭವಾತ್ ಅಂತ. ಅಧಿಕಾರ, ವಿದ್ಯಾಧಿಕಾರ ಯಾರಿಗೆ? ಸಾಮಾನ್ಯವಾಗಿ ವಿದ್ಯಾಧಿಕಾರ ಇದು ಅಂತ ಹೇಳ್ತಾರೆ ವಿನಃ ಇವ್ರಿಗಿಲ್ಲ ಇವ್ರಿಗಿದೆ ಅನ್ಲಿಕ್ಕೆ ನಾವೇನು ಹಿಡ್ಕೊಂಡು ಕೂತಿದ್ದೀವಿ. ವೇದಾಧಿಕಾರ ಅವ್ರಿಗಿಲ್ಲ ಅವ್ರಿಗಿದೆ ಅಂತ ನಾವು ಹೇಳ್ತೇವೆ ಇವತ್ತು. ಹೌದಾ? ಇರೋರು ಎಷ್ಟು ಜನಪ್ಪ ವೇದದ ಅರ್ಥ ಓದಿದ್ದೀರಾ ಅಂತ ಕೇಳಿದ್ರೆ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡಿಕೊಂಡ್ರೆ ಝೀರೋ. ನಾನಿವತ್ತು ಹೇಳ್ತೇನೆ ಅಂತ ಇಟ್ಕೋಣ, ನಿನಗೆ ವೇದಾಧಿಕಾರ ಇದೆ, ನಿನಗೆ ವೇದಾಧಿಕಾರ ಇಲ್ಲ, ನಿನಗೆ ವೇದಾಧಿಕಾರ ಇದೆ ಹೇಳ್ಬೋದು. ಹೌದಪ್ಪ, ನಿನಗೆ ಅಧಿಕಾರ ಇದೆ, ಹುಟ್ಟಿನಿಂದ ಸಂಸ್ಕಾರಗಳನ್ನು ಪಡೆದಿದ್ದಿ, ವೇದವನ್ನು ಓದಿದ್ದೀಯಾ ಅಂತ ಕೇಳಿದ್ರೆ ಏನು ಉತ್ತರ? ನಮಗೆ ನಾವು ಪ್ರಶ್ನೆ ಮಾಡಿಕೊಂಡಾಗ ಏನೂ ಇಲ್ಲ. ನಾವು ವೇದ ಓದಿಲ್ಲ, ವೇದದರ್ಥ ತಿಳ್ಕೊಂಡಿಲ್ಲ, ಆಯ್ತೇ? ಅದರಿಂದಾಗಿ ವೇದಾಧಿಕಾರ ಯಾರಿಗೆ? ಇದು ಸಾಮಾನ್ಯ ಹೇಳಿರೋದು. ವಿಶೇಷ ಗೊತ್ತಿಲ್ಲ, ದೇವ್ರು ಕೊಟ್ಟುಬಿಟ್ಟಿರ್ತಾನೆ. ಗೊತ್ತಿರಲ್ಲ ಅವನಿಗೆ, ಹೊಳೆದು ಬಿಡುತ್ತೆ, ಅಥವಾ ಆ ದಿಸೆಯಲ್ಲಿ ಇರ್ತಾರೆ, ಯಾರಿಗೂ ಗೊತ್ತು? ಅವ್ರಿಗೆ ಹೊಳೆಯೋದು ನಮ್ಗೆ ಹೊಳೆಯೋದೇ ಇಲ್ಲ, ಆ ಥರದವ್ರು ಇರ್ತಾರೆ. ಅದಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ, ಅಧಿಕಾರ ಇದೆ ಅಂತ ನಾವ್ಯಾಕೆ ಯೋಚನೆ ಮಾಡಬೇಕು? ನಾವೇನು ಟಿಕೆಟ್ ಕೊಡೋರೆ, ತಗೊಳ್ಳಿ ಇಷ್ಟು ದುಡ್ಡು ಕೊಡಿ, ಟಿಕೆಟ್ ಕೊಡಿ, ಟಿಕೆಟ್ ಕಲೆಕ್ಟರ್ಸ್ ಅಲ್ಲ ನಾವು. ಅಧಿಕಾರ ಇದೆಯಾ ಅಧಿಕಾರ ಇಲ್ವಾ ಅಂತ ಹೇಳೋ ಅಧಿಕಾರ ನಮಗಂತೂ ಇಲ್ಲ. ಮಹಾಭಾರತ ಭಾಗವತ ಪುರಾಣಾದಿಗಳಂತೂ ಪೂರ್ತಿ ಎಲ್ಲರಿಗೂ ಅದು. ಯಾರು ಅದರಲ್ಲಿ ಸರ್ವಾಧಿಕಾರಿಕ ಇದು. ಯಾರೂ ಇದನ್ನು ಓದಬಹುದು, ಯಾರೂ ಇದನ್ನು ಕಲಿಬಹುದು. ಆಮೇಲೆ ವೇದದ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಅವ್ರು ಮುಂದಿನ ದಾರಿಯಲ್ಲಿ ಮುಂದೆ ಹೋಗೇ ಹೋಗ್ತಾರವರು. ಇವತ್ತಾಗಿರೋದು ಇದು, ಅವನಿಗೆ ಅಧಿಕಾರ ಇಲ್ಲ, ಇವನಿಗೆ ಅಧಿಕಾರ ಇಲ್ಲ. ಪಾಪ ಯಾರೋ ಒಬ್ಬ ದೊಡ್ಡ ವಿದ್ವಾಂಸರ ಹತ್ತಿರ ಬಂದರು, ಮಧ್ವ ಸಿದ್ಧಾಂತ ಕಲಿಬೇಕು ಅಂತ. ನೀವು ಯಾವ ಜಾತಿ ಅಂತ ಕೇಳಿದ್ರು. ಅವ್ರು ಯಾವುದೋ ಹೇಳಿದ್ರು. ನಮ್ಮ ಕೈಲಿ ಅವೆಲ್ಲ ಆಗಲ್ಲ, ಹೋಗಿ ಅಂತ ಕಳಿಸ್ಬಿಟ್ರು. ಮಧ್ವಾಚಾರ ಹಾಗೆ ಹೇಳಿದಾರ? ಇಲ್ಲ, ಆಚಾರಂತೂ ಆ ರೀತಿ ಹೇಳಲಿಲ್ಲ, ಎಲ್ಲೂ ಹೇಳಲಿಲ್ಲ. ಅಲ್ಲ, ಇದೆಯಲ್ಲ ವೇದಾಧ್ಯಯನಕ್ಕೆ ಹೌದು ಸಾಮಾನ್ಯವಾದ ನಿಯಮ ಇದೆ. ವೇದವ್ಯಾಸರೇ ಹೇಳಿದಾರಲ್ಲ, ಉಪರ್ಯಪಿತ ಬಾದರಾಯಣ ಸಂಭವಾತ್. ಅಲ್ಲಿ ಅಪಿ ಇಚ್ಛಾಯಿಂದ
ಮನುಷ್ಯರಲ್ಲದವರನ್ನ, ನೀಚರನ್ನು ಕೂಡ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ತಿರ್ಯಜ್ಞಾನಿಗಳನ್ನೂ ತೆಗೆದುಕೊಳ್ಬೇಕು ಅಂತ. ಯಾರ ಮಾತು? ತ್ರಿವಿಕ್ರಮ ಪಂಡಿತಾಚಾರ್ಯರ ಮಾತು. ಇನ್ನು ಕೈಕಾಲು ಚಂದ ಇದ್ದು ಬುದ್ಧಿ ಚೆನ್ನಾಗಿರುವಂತಹ ಪುರುಷನನ್ನ ತಗೊಳ್ಳಿಕ್ಕಿಲ್ವೇ? ಅರ್ಥಿತ್ವೇ ಸತಿ ವಿಶಿಷ್ಟ ಬುದ್ಧಾದಿ ಮತ್ತು ಅಧಿಕಾರ. ಅಷ್ಟೇ ಅವ್ರು ಹೇಳೋದು. ಅರ್ಥಿತ್ವ ಬೇಕು ಅಂತಿರಬೇಕು, ಅದನ್ನು ಗ್ರಹಿಸುವಂತಹ, ಗ್ರಾಸ್ಪ್ ಮಾಡುವಂತಹ ವಿಶಿಷ್ಟ ಬುದ್ಧಿ ಇರಬೇಕು. ಅದೇ ಅಧಿಕಾರ. ಅದು ಬ್ರಾಹ್ಮಣನಲ್ಲೂ ಇರಲ್ಲ. ಒಂದು ಅರ್ಥಿ ಬೇಕು ಅಂತಿರಲ್ಲ, ಅದಕ್ಕಾಗಿ ಹಾತೊರಿತಾ ಇರಲ್ಲ ಯಾರು. ಅಯ್ಯೋ ಬೇಡಪ್ಪ ನಮ್ಗೆ ವೇದಾಂತವೇ ಬೇಡ ಅಂತ ಹೋಗ್ತಾ ಇರ್ತಾರೆ. ವಿಶಿಷ್ಟ ಬುದ್ಧಿಯಾದಿಮತ್ವನೂ ಅಷ್ಟೇ, ಕೆಲವೊಮ್ಮೆ ಇರುತ್ತೆ, ಕೆಲವೊಮ್ಮೆ ಇರಲ್ಲ. ಕೆಲವೊಬ್ಬರಿಗೆ ವಿಶಿಷ್ಟ ಬುದ್ಧಿಗಳಿರುತ್ತೆ, ಅರ್ಥಿತ್ವ ಇರಲ್ಲ. ಕೆಲವೊಬ್ಬರಿಗೆ ಅರ್ಥಿತ್ವ ಇರುತ್ತೆ, ಆದರೆ ವಿಶಿಷ್ಟ ಬುದ್ಧಿಯಾದಿಮತ್ವ ಇರುತ್ತೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚಿಂತನೆ ಮಾಡೋದು ಅಷ್ಟೇ. ಅದರಿಂದ ನೋಡಿ, ಇಲ್ಲಿ ನರಿಗೆ ಪೂರ್ವಜನ್ಮದ ಸ್ಮರಣೆಯಿಂದ ನಿರ್ವೇದಂ ಪರಮಂ ಗತಃ ವೈರಾಗ್ಯ ಬಂದ್ಬಿಟ್ಟಿತ್ತು. ಪಂಚತಂತ್ರದ ಕಥೆ ಹಾಗಲ್ಲ. ಪಂಚತಂತ್ರದ ಕಥೆದು ಸಮಸ್ಯೆ ಏನು ಅಂದರೆ, ಆ ವ್ಯಕ್ತಿಯನ್ನೇ ಹೇಳಲಿಕ್ಕಾಗಲ್ಲ ನೋಡಿ. ಅದಕ್ಕೆ ಆ ಜಾಗದಲ್ಲಿ ಒಂದು ನರಿ, ಹಿಪೋಕ್ರೈಟು, ಬ್ಯೂರೋಕ್ರೈಟು ಅವ್ರನ್ನೆಲ್ಲ ಒಂದೊಂದು ಸಂಕೇತವನ್ನಾಗಿ ಮಾಡಿದ್ದು. ಅದು ಪಂಚತಂತ್ರ, ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಅದು ಅಷ್ಟೇ. ಪಂಚತಂತ್ರದ ಕಥೆ ಬೇರೆ, ಇಲ್ಲಿ ಕಥೆ ಬೇರೆ. ಇಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಜಾತಿ ಸ್ಮೃತಿ ಇದೆ. ಸೊ ಶಾಂತಿ ಪರ್ವದಲ್ಲಿ ಫೇಬಲ್ಸ್ ಯಾವುದೂ ಇಲ್ಲ, ಒಳಗಡೆ ಇರೋವಂಥದ್ದೇ. ಅದು ಒಂದು ಸಾಂಕೇತಿಕ, ಒಂದು ಇಮೇಜರಿಯಲ್ಲಿ ಹೇಳ್ತಾ ಇರೋದು ಪಂಚತಂತ್ರ. ಇದು ಇಮೇಜರಿ ಅಲ್ಲ, ನಿಜವಾಗಿಯೂ ಒಂದು ನರಿ ಇತ್ತು. ಆ ನರಿ ಅದು ಪೂರ್ವಜನ್ಮದ ಸ್ಮರಣೆಯಿಂದ ಮಾಂಸವನ್ನು ಮುಟ್ತಾ ಇರಲಿಲ್ಲ. ಅಹಿಂತ್ರಸ್ತರ್ವಭೂತೇಷು ಸತ್ಯವಾಕ್ ಸುದೃಢವ್ರತಃ ಚಕಾರ ಚ ಯಥಾ ಕಾಲಂ ಆಹಾರಂ ಪತಿತೈ ಫಲೈಃ. ಯಾರಿಗೂ ಹಿಂಸೆ ಮಾಡದೆ ಮನಸ್ಸಿನಲ್ಲಿಯೇ ವ್ರತವನ್ನು ಧರಿಸಿ, ಚಕಾರ ಚ ಯಥಾ ಕಾಲಂ, ಆಹಾರವನ್ನು ಪತಿತೈ ಫಲೈ, ಕೆಳಗಡೆ ಬಿದ್ದ ಹಣ್ಣುಗಳನ್ನು ಮಾತ್ರ ತಿಂತಾ ಇತ್ತು. ಪರಣಾಹಾರ ಕದಾಚಿಚ್ಚ ನಿಯಮವ್ರತವಾನಪಿ ಕದಾಚಿದುದಕೇನಾಪಿ ವರ್ತಯನ್ ಅನುಯಂತ್ರಿತಃ. ಎಲೆಯನ್ನು ತಿನ್ನುತ್ತಾ ನಿಯಮವ್ರತಗಳನ್ನು ತಳೆದು ಕದಾಚಿದುದಕೇನಾಪಿ, ಕೆಲವೊಮ್ಮೆ ಖಾಲಿ ನೀರು ಕುಡಿದು ಇರ್ತಾ ಇತ್ತಂತೆ. ಶ್ಮಶಾನೆ ತಸ್ಯ ಚಾವಾಚೋ ಗೋಮಾಯೋ ಸಮ್ಮತೋ ಭವತ್ ಜನ್ಮಭೂಮ್ಯನುರೋಧಾಚ್ಚ ನಾಣ್ಯಂ ವಾತಮರೋಚಯತ್. ಯಾವಾಗಲೂ ಮಸಣದಲ್ಲಿ ಇರೋದು. ಯಾಕೆ ಅಂದರೆ ಹುಟ್ಟಿದ್ದೇ ಅಲ್ಲಿ ಅಂತ. ತಸ್ಯ ಶೋಕಮಮೃಷ್ಯಂತಹ ತೇ ತರವೇತಃ ಜಾತಯಃ ಚಾಲಯಂತಿ ಸ್ಮತಾಂ ಬುದ್ಧಿಂ ವಚನೈ ಪ್ರಶ್ರಯೋತ್ತರೈಃ. ಆ ಸಹನರಿಗಳಿಗೆ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಇವನು ಯಾಕೆ ನಮ್ಮ ಥರ ಇಲ್ಲ, ಅಬ್ನಾರ್ಮಲ್ ಆಗಿದ್ದಾನೆ ಅಂತ. ಯಾವುದೇ ಒಂದು ಜಾತಿಯಲ್ಲಿ ಒಬ್ಬ ಸರಿಯಾಗಿದ್ದ ಅಂದರೆ ಅವ್ರ ಕಡೆಯವ್ರಿಗೆ ಟೆನ್ಷನ್ ಶುರು ಆಗುತ್ತೆ. ಇದೇನಿದು ಅಬ್ನಾರ್ಮಲ್, ಅದೆಲ್ಲ ಯಾಕೆ ಬೇಕು, ಅದೆಲ್ಲ ಏನಿದ್ರು ಅವ್ರಿಗೆ ಕಣೋ. ಯಾರಾದರೂ ಬೇರೆ ಜಾತಿಯವರು ಓದ್ತಾ ಇದ್ರೆ, ಅದೆಲ್ಲ ಬ್ರಾಹ್ಮಣರು ಕಣೋ, ನೀನು ಯಾಕೋ ಇದನ್ನ ಇದು ಮಾಡ್ತಾ ಇದ್ದೀ ಅಂತ ಅವ್ರು ಹೇಳ್ತಾರೆ. ಬ್ರಾಹ್ಮಣರಲ್ಲಿ ಅದೆಲ್ಲ ವಯಸ್ಸಾದ್ಮೇಲೋ, ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡಬೇಕು ಅಂತಾರೆ. ಒಟ್ಟು ಅಧಿಕಾರಿಗಳು ಕಷ್ಟವೇ. ಹಾಗೆ ಆ ನರಿಗಳಿಗೆಲ್ಲ ದೊಡ್ಡ ತಲೆಬಿಸಿ, ಇದೇನಿದೆಯೋ ನಮ್ಮ ಥರ ಇಲ್ವಲ್ಲ, ಅವನನ್ನು ಹೇಳ್ಕೊಳ್ಬೇಕು ಅಂತ ನಿರಂತರ ಪ್ರಯತ್ನ ಪಡ್ತಾ ಇದ್ವಂತೆ. ಅವುಗಳ ಸಂಭಾಷಣೆ ಬಹಳ ಚೆನ್ನಾಗಿದೆ. ಅವುಗಳು ಏನು ಮಾತನಾಡಿದ್ವು, ನಮ್ಮ ದಾರಿಗೆ ಬಾರೋ, ಯಾಕೋ ಹೀಗಿದ್ದಿ ಅಂತ ಈ ನರಿಗಳು, ನಾನು ಯಾಕೆ ಹೀಗಿದ್ದೇನೆ ಅಂತ ಹೇಳಿ ತನ್ನ ಹುಟ್ಟಿನ ಬಗ್ಗೆನೇ ಅದು ಮಾತನಾಡುತ್ತೆ ನರಿ. ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.
ಎಲ್ಲರೂ ಒಟ್ಟಾರೆ ನಮ್ಮಿಂದ ವಿಭಿನ್ನವಾಗಿದ್ದಾನೆ, ನಮ್ಮಲ್ಲಿ ಅವನೇನೂ ಉಪಯೋಗ ಇಲ್ಲ, ತರ್ಕ ಓದ್ತಾ ಇಲ್ಲ ಅಂತ ನನ್ನ ದೂರ ಇಟ್ಟಿಲ್ವೇ? ಹಾಗೆ ಎಲ್ಲ ಕಡೆ ಅವ್ರಿಗಿಂತ ವಿಭಿನ್ನವಾಗಿರೋವನ್ನ ಏನಿದು ಅಂತ ನೋಡ್ತಾರೆ. ಹಾಗೆ ಎಲ್ಲರಿಗೂ ಅಷ್ಟೆ. ಕೃಷ್ಣಾರ್ಪಣ. ನಾಳೆ ನೋಡೋಣ.